ಕನೆಕ್ಟ್ ಆಯ್ತಾಗ ಸಿಂಕ್ ಆಗ್ತದೆ. ಈ ನಮ್ಮೂರಿನ ಸ್ನೇಹಿತರು ಮತ್ತು ಡಾಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಹೈವದನ್ ಅವರೇ, ಯಾಕಂದರೆ ಈ ಕಾರ್ಯಕ್ರಮಕ್ಕೆ ಪ್ರೇರಕರು ಮತ್ತು ನಮ್ಮನ್ನು ಇಲ್ಲಿ ಕರ್ಕೊಂಬಂದವರು ಅವರೇ. ಬಹಳ ಮೌನಿಯವರು, ಬಹಳ ಶಾಂತ ಸ್ವಭಾವದ ವ್ಯಕ್ತಿ. ನಾನು ನಮ್ಮಣ್ಣ ಅವರ ಆತ್ಮೀಯ ಸ್ನೇಹಿತರು. ನಮ್ಮಣ್ಣ ಅವ್ರ ಮನೆ ಪುರೋಹಿತರು, ನಾನು ಅವರ ಅಭಿಮಾನಿ. ಈ ಕನ್ನಡದಲ್ಲಿ ಇಂಗ್ಲೀಷೇ ಕರೆಕ್ಟು ಈ ಡಾಕ್ಟರ್ಗಳಿಗೆಲ್ಲ, ಅದನ್ನು ಕನ್ನಡ ಮಾಡಿಬಿಟ್ರೆ ಭಾಳ ಕಷ್ಟ ಬಿದ್ದು ಹೋಗ್ತೀವಿ ನಾವು. ಈಗ ರಕ್ತದ ಸಂಬಂಧಿಸಿ ಡಾಕ್ಟ್ರಿಗೆ ಏನಂತಾರೆ ಸರ್? ಹಾಂ ನೋಡಿ, ಅದನ್ನು ನಾವು ಕನ್ನಡದಲ್ಲಿ ಮಾಡಿದ್ರೆ ರಕ್ತ ಪಿಪಾಸು ಡಾಕ್ಟರ್ ಅಂತ. ಅದಕ್ಕೆ ಕೆಲವು ಇಂಗ್ಲೀಷ್ನಲ್ಲಿದ್ದರೆ ಒಳ್ಳೆಯದು, ಎಲ್ಲ ಕನ್ನಡ ಅಂದರೆ ಭಾಳ ಕಷ್ಟ. ನಾನು ಇದುವರೆಗೂ ನಮ್ಮ ಸ್ನೇಹಿತರು ಹೇಳಿರ್ತಕ್ಕಂತೆ ಸುಮಾರು 5,000 ಹತ್ತಿರ ಕಾರ್ಯಕ್ರಮಗಳಾಗ್ತಾ ಬಂದಿದೆ. ಕರ್ನಾಟಕದ ಯಾವ ಊರನ್ನು ನಾವು ಬಿಟ್ಟಿಲ್ಲ, ಅಂದರೆ ನಾವೇ ಹೋಗಿ ಅಟ್ಯಾಕ್ ಮಾಡಿಲ್ಲ, ಅವ್ರು ಕರೆಸಿರೋರು. ನಾಳೆ ಕೂಡ ನಾವು ಇಷ್ಟೊತ್ತಿನಲ್ಲಿ ಹುಬ್ಬಳ್ಳಿಯಲ್ಲಿ ಇರ್ತೀವಿ. ಬೆಳಗ್ಗೆ ಒಂದು, ಸಾಯಂಕಾಲ ಒಂದು 2 ಕಾರ್ಯಕ್ರಮಗಳು ಹುಬ್ಬಳ್ಳಿಯಲ್ಲಿ. ಸುಮಾರು ಒಂದು 9 ದೇಶಗಳನ್ನ ನಿಮ್ಮೆಲ್ಲರ ಅಭಿಮಾನದಿಂದ ನಾವು ಸುತ್ತಿದ್ದೀವಿ. ಫಸ್ಟ್ ಟೈಮ್ ನಮ್ಮ ಮಾತುಗಳನ್ನು ಲೈವ್ ಕೇಳ್ತಿರೋರು ಯಾರು? ಸ್ವಲ್ಪ ಕೈ ಮೇಲೆತ್ತಿ. ಹಾಂ, ವೆರಿ ಗುಡ್. ಎಲ್ಲರೂ ಲೈವ್, ಎಲ್ಲ ಟಿ ವಿಲಿ ನೋಡಿದವರು ಇದೆ. ಹಾಂ, ನಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಪ್ರಾಣೇಶ್ ಪರ್ಯಟನೆ ಅಂತ. ಅದು ಮುಗಿದ ಮೇಲೆ ನಾನು ನಿಮಗೆ ಸಬ್ಸ್ಕ್ರೈಬ್ ಮಾಡಿಸ್ತೀನಿ, ಕೂಡಲೇ ಮಾಡಬಹುದು. ಭಾಳ ಚೆನ್ನಾಗಿದ್ರಿ. ಅನೇಕ ಜನ ಮಹಿಳಾ ಡಾಕ್ಟ್ರುಗಳು ನನ್ನ ಹತ್ರ ಬಂದರು. ಅದರಲ್ಲಿ ನಮ್ಮ ತಾಯಿನ ಹೋಲೋರ ಮುಖ ತುಂಬ ಇದೆ. ನನಗೆ ನಮ್ಮ ತಾಯಿಯನ್ನು ನೋಡಿದಂಗೆ ಆಯಿತು ನನಗೆ. ನಮ್ಮ ತಾಯಿ ತೆಳ್ಳಗೆ ಬೆಳ್ಳಗೆ ಇದ್ದರು. ಅವರು 3-4 ಜನ ಫೋಟೋ ತೆಗೆಸ್ಕೊಂಡು ಬಂದಾಗ ನನಗೆ ಹಾಗೆ ಅನ್ನಿಸ್ತು. ಇಲ್ಲ, ಯಾರು ಅಂತ ನಾನು ಹೇಳೋದು, ಅದು ಸಸ್ಪೆನ್ಸ್. ಡಾಕ್ಟರ್ಗಳು, ಆಸ್ಪತ್ರೆಯೇ ನಿಮ್ಮ ಪ್ರಪಂಚ, ರೋಗಿಗಳೇ ನಿಮ್ಮ ದೇವರುಗಳು. ಅವ್ರಿಗೆ ನೀವು ದೇವರು ಅಂತೀರಿ, ನಿಮ್ಗೆ ಅವ್ರ ದೇವರು ಅಂತಾರೆ. ಆಸ್ಪತ್ರೆ ಅಂದ ತಕ್ಷಣ ಭಯದ ವಾತಾವರಣ ಹೋಗಬೇಕು, ಹೌದಾ? ಹಾಗೆ ಆಗಬೇಕು ಅಂತ ನಾನು ಸಾಕಷ್ಟು ಸಲ ಹೇಳ್ತೀನಿ. ಅದು ಡಾಕ್ಟರ್ ನೋಡಿದ ತಕ್ಷಣ ಗಂಭೀರವಾಗವರೇ ಭಾಳ. ನಮ್ಮ ಗುರುಗಳಾಗಿರ್ತಕ್ಕಂಥ ಬೀಚಿಯವರು, ಅವ್ರನ್ನ ನಾನು ನೋಡಿಲ್ಲ, ಅವ್ರ ಕಥೆಗಳನ್ನು ಓದಿ ನಾನು ಇವತ್ತು ಈ ಮಟ್ಟಿಗೆ ನಿಂತಿದ್ದೇನೆ. ವೈದ್ಯೋ ನಾರಾಯಣೋ ಹರಿ ಅಂತ ಸಂಸ್ಕೃತ ಹೇಳ್ತಾರೆ. ಆತ ದೇವರ ಸಮಾನ. ಯಾಕಂದರೆ ಭಗವಂತ ನಮಗೊಂದು ಜೀವನ ಕೊಟ್ಟಿರ್ತಾನೆ. ತಿರ್ಗಾ ನಮಗೆ ಕಾಯಿಲೆಯಾಗಿ ಜೀವ ಹೋಗೋ ಪ್ರಸಂಗ ಬಂದಾಗ ಮತ್ತೆ ಆ ಜೀವನವನ್ನು ಉಳಿಸೋದಕ್ಕೇ ವೈದ್ಯೋ ನಾರಾಯಣೋ ಹರಿಹಿ ಅಂತ ಕರೀತಾರೆ. ಅದನ್ನು ಅನೇಕ ಜನ ತಮ್ಮ ಆಸ್ಪತ್ರೆಗಳಲ್ಲಿ ಬಳಸ್ತಿರ್ತಾರೆ, ಬಳಸಬೇಕು ಕೂಡ ಅನ್ನೋದು ನನ್ನ ಉದ್ದೇಶ. ಡಾಕ್ಟರ್ಗಳ ಜೋಬ್ಗಳು ಅಂತ ನಿಮ್ಗೆ ಗೊತ್ತಿರ್ತದೆ, ಯಾರ್ಯಾರಿಗೆ ಗೊತ್ತಿಲ್ಲ ನಮಗೆ ಬರೆದು ಹಾಕಿದ್ರು ಭಾಳ ಸಂತೋಷ. ನೀವೆಲ್ಲ ರ್ಯಾಂಕ್ ಸ್ಟೂಡೆಂಟ್ಸು, ಗೋಲ್ಡ್ ಮೆಡಲಿಸ್ಟ್ ಇರ್ತೀರಿ, ಹೌದಾ? 50-60 ವರ್ಷ ಗಟ್ಟಲೆ ಪ್ರಾಕ್ಟೀಸ್ ಮಾಡಿರ್ತೀವಿ, ಸೀನಿಯರ್ ಮೋಸ್ಟ್ ಇರ್ತೀವಿ. ನಮಗೆ ನಮ್ಮ ಪರೀಕ್ಷೆಯಲ್ಲಿ ಮೇಲೊಂದು ಪಾಯಿಂಟ್ ಇರ್ತದೆ, ಶುದ್ಧ ಬರಹಕ್ಕೆ 10 ಮಾರ್ಕ್ಸ್ಗಳು ಅಂತ. ನಿಮ್ಮ ಪ್ರಿಸ್ಕ್ರಿಪ್ಷನ್ಗೆ ಯಾಕೆ ಆ ಥರ ಮಾರ್ಕ್ಸ್ ಇಲ್ಲ? ಪೆನ್ ಹಿಡಿದ್ರಿ ಹೀಗೆ ಅಂದರೆ ಅಂತ ಬರೆದ್ರೆ ಮುಗೀತು, ಮುಂದಿನ ಏನು ಅಂತ ಮುಂದೆ ಮಗನೇ ಅಂದರು, ಮಾಂಗನಂದ್ರೆ ಮಳ್ಳ ನನ್ನ ಮಗನೇ ಅಂತ ಬರೆದಿರ್ತೀವಿ, ಗೊತ್ತಿಲ್ಲ, ಹೌದಾ? ಯಾಕಿದು ನನಗೆ ತಿಳಿತಾ ಇಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳುವ ಏಕೈಕ ಬ್ರಹ್ಮ ಅಂದರೆ ಮೆಡಿಕಲ್ ಶಾಸ್ತ್ರ. ನಿಮಗೂ ಅವರಿಗೂ ಅದೇನು ಅವಿನಾಭಾವ ಸಂಬಂಧ ಇದೆಯೋ ನನಗಂತೂ ಗೊತ್ತಿಲ್ಲ. ಅದಕ್ಕೆ ನಾನು ಎಷ್ಟೋ ಸಾರಿ ಯಾವುದಾದ್ರೂ ರೈಟಿಂಗ್ ತಿಳಿಲ್ಲ ಅಂದರೆ ಮೆಡಿಕಲ್ ಶಾಸ್ತ್ರನಾಗಿ ತೋರಿಸ್ತಿರ್ತೀನಿ, ಏನು ಹೇಳೋದು ಸ್ವಲ್ಪ ಇಂಗ್ಲೀಷಲ್ಲಿದೆ. ಹೀಗೆ ಒಬ್ಬ ವ್ಯಕ್ತಿ ಡಾಕ್ಟರ್ ಹತ್ರ ಹೋಗಿ ನಿಮ್ಮಂಥವ್ರ ಹತ್ರ ಬರ್ದ್ರು, ಎಲ್ಲ ಹಿಂದೆ ಮುಂದೆ ಎಲ್ಲ ಬರ್ದು ರೊಪ್ಪ ಮಾತಾಡ್ಬಿಟ್ಟು ಹೋಗಿ ಆಯಿತು ಸರ್ ಅಂತೇಳಿ ಅವನು ಬೇಗ ತುಂಬ ನಾನು ಕ್ಲಿನಿಕ್ ಮುಗಿಸ್ತಾ ಇದ್ದೀನಿ. ಬರಲಿಲ್ಲ ಒಟ್ಟು ಬರಲಿಲ್ಲ. ಎಷ್ಟೊತ್ತಾದ್ರು ಸಾಯಂಕಾಲ ಇನ್ನೇನು ಅವರು ಮುಚ್ಚಬೇಕು ಅನ್ನುವಾಗ ಬಂದ. ಡಾಕ್ಟ್ರೇ, ಇಡೀ ಬಳ್ಳಾರಿ ಸುತ್ತಬಿಟ್ಟೆ, ಮೇಲೆ ಬರೆದಿದ್ದೀರಲ್ಲ ಅವು 3 ಮಾತ್ರ ಸಿಕ್ಕರು, ಹಿಂದ್ಗಡೆ ಬರೆದು ಸಿಗಲೇ ಇಲ್ಲ. ತಲೆ ಚೇಸ್ಗಳು, ಬಡ್ಡಿ ಮಗನ ಹಿಂದ್ಗಡೆ ಮಾತ್ರೆಗಳಲ್ಲೂ ಪೆನ್ ಮೂಡಲಿಲ್ಲ ಅಂತ ಗೀಚಿ. ಅವನೇನಬೇಕು, ಅಯ್ಯೋ ಡಾಕ್ಟ್ರೆ ಪೆನ್ ಮೂಡಿದ್ದು ಗೀಚಿದ್ದ, ಅದು ಪೆನ್ ಮೂಡ್ಲಾರ್ದಕ್ಕೆ ಬಡ್ಡಿ ಮಗ ಮೆಡಿಕಲ್ ಶಾಪ್ ನಾನು ಬಳ್ಳಾರಿಯಿಂದ ತರಿಸ್ಕೊಡ್ತೀನಿ ಅಂತ ನೋಡಿ ಸರ್.
ನೋಡಿ, ಇದು ಡಾಕ್ಟ್ರಿಗೆ ಸಂಬಂಧಪಟ್ಟ ಜೋಕ್ ಆದರೆ ಎಷ್ಟು ಎಂಜಾಯ್. ಅದು ಸ್ನೇಹಿತರೆ, ನಮ್ಮನ್ನು ಹೊಗಳಿದಾಗ ಮಾತ್ರ ನಾವು ಸಂತೋಷ ಪಡಬಾರ್ದು, ತೆಗಳಿದಾಗಲೂ ಎಚ್ಚರಿಕೆಯೊಂದಿಗೆ ಸಂತೋಷ ಪಡಬೇಕು. ಅದು ವಾರ್ನಿಂಗ್ ಆಲ್ಸೋ. ಹ್ಯೂಮರಿಸ್ಟ್ ಅಂದರೆ ಹಂಗೆ ಎಚ್ಚರಿಕೆಯ ಮುಖಾಂತರ ವಾರ್ನ್ ಮಾಡುವಂಥದ್ದು. ಅಂಥದ್ರಲ್ಲಿ ನನ್ನ ಗುರುಗಳಾಗಿರ್ತಕ್ಕಂಥ ಬೀಚಿಯವರು ಒಬ್ಬರು. ಇವತ್ತು ಇಷ್ಟು ಟಿ ವಿ ಯುಗದಲ್ಲಿ, ಇಷ್ಟು ಸಿನಿಮಾಗಳ ಯುಗದಲ್ಲಿ, ಇಷ್ಟು ಇಂಟರ್ನೆಟ್ ಯುಗದಲ್ಲಿ ಒಬ್ಬ ಸಾಹಿತ್ಯ ಕಾದಂಬರಿಗಳನ್ನು ಓದಿ ಇನ್ಸ್ಪೈರ್ ಆಗಿ ಇವತ್ತು ನಾವು ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿಗಿಂತ ಹೆಚ್ಚು ದುಡಿತಾ ಇದ್ದೀವಿ ಅಂದರೆ ಅದು ಎಂಥ ಕೀರ್ತಿ ಇರಬೇಡ ಸಾಹಿತ್ಯ. ಇವತ್ತು ಓದೋ ಹವ್ಯಾಸನೇ ಇಲ್ಲ. ನಮ್ಮ ತಾಯಿಯಿಂದ ನಮ್ಗೆ ಓದೋ ಹವ್ಯಾಸ ಬಂತು. ನಿಮ್ಮಲ್ಲಿ ಯಾರಾದರೂ ಭೈರಪ್ಪ ಬೀಚಿಯವ್ರ ಕಾದಂಬರಿಗಳು ಓದಿ ನೋಡಿದ್ದೀರಾ? ಎಸ್, ದಯವಿಟ್ಟು ಓದಿ. ಯಾಕಂದರೆ ನಿಮಗೆ ಅದೇ ಪೇಷಂಟು, ಅದೇ ರೋಗ ನೋಡಿ ನೋಡಿ ಬೇಜಾರಾಗಿರ್ತಾರೆ. ರಾತ್ರಿ ಒಂದು 10 ಪೇಜ್ ಆದರೂ ಓದಿ ಮಲಕ್ಕಳ್ಳಿ, ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಟಿ ವಿ ಆಫ್ ಮಾಡಿ. ಟಿ ವಿಗಳು ಬಂದ ಮೇಲೆ ಪುಸ್ತಕಗಳೆಲ್ಲ ಕಸದ ಮೂಲೆಯಾಗಿದೆ, ಧೂಳ ಜಾಡ್ಸಲ್ಲ. ಅದನ್ನು ಸರಸ್ವತಿ ಪೂಜೆ ದಿವಸ ಮಾತ್ರ ಸ್ವಲ್ಪ ಅದು ಊದಲ್ಲ, ಕೆಂಬರುತ್ತಿದ್ದ ಫ್ಯಾನ್ ಹಿಡಿತಾರೆ, ಅದು ಪೂಜೆ ಮಾಡ್ತಾರೆ. ಹೆಣ್ಮಕ್ಳಿಗೆ ನಾನು ನಗ್ತಾ ಇರಿ ಅಮ್ಮ ಅಂತ ಹೇಳಲ್ಲ, ನೀವು ನಗ್ತಾನೆ ಇರ್ತೀರಿ. ಗಂಡಸರಿಗೆ ನಾನು ವಿಶೇಷ, ಗಂಡಸರು ನಗಲ್ಲ. ಅದು ಹೆಂಡತಿ ಎದುರಿಗಿದ್ರಂತೂ ಸತ್ರು ನಗಲ್ಲ. ಯಾಕೆಂದರೆ ಮನೆಗೆ ಬಂದ್ಮೇಲೆ ಮಂಗಳಾರತಿ ಕಾದಿರ್ತಾರೆ. ನನ್ನ ಮುಂದಾಗ ಎಂತ ನೀವು ಕೂತಿರ್ತೀರ, ಅದೇನು ಇವತ್ತು ಅಷ್ಟು ಜನ ನಮಗೆ ನಕ್ಕದೇ. ನಗುವ ಡಾಕ್ಟರ್ಗಳು ಯಾವಾಗಲೂ ರೋಗವನ್ನು ಅರ್ಧಕ್ಕರ್ಧ ವಾಸಿ ಮಾಡ್ತಾರೆ. ಏನು ಬಂದಿದ್ದು ಅಂತ ಕೇಳೋದು, ಅವ್ನು ನಾಡಿ ಹೇಳೋದು, ಓ ಮೈ ಗಾಡ್, ಎಲ್ಲಿ ನಾಲ್ಗೆ ತೋರಿಸು, ನಾನು ಗೆಳೆಯನ ಮನೆಯಿಂದ ಹೊರಗಡೆ ಬಂದಿದ್ದೀನಿ ಅನ್ನಿಸ್ಬೇಕಂತೆ ಪೇಷಂಟ್ಗಳಿಗೆ. ನನ್ನ ಗೆಳೆಯ ಇದ್ದ ಒಳಗಡೆ, ಅವ್ನು ನನ್ನ ರೋಗ ನೋಡಿದ ತಕ್ಷಣ ವಾಸಿ. ನಮ್ಮ ಗಂಗಾವತಿಯಲ್ಲಿ ಕೆಲವು ಜನ RMP ಡಾಕ್ಟ್ರುಗಳು ಅಂತಿದ್ರು, ಈಗಲೂ ಇದ್ದಾರೆ. ಅವರು ಫೀಸ್ ಸಮೇತ ಜನ ಅವ್ರನ್ನ ಗುರುತಿಸ್ತಾರೆ. ಹೇಗೆ ಗೊತ್ತಾ? 5 ರೂಪಾಯಿ ಡಾಕ್ಟ್ರ್, 10 ರೂಪಾಯಿ ಡಾಕ್ಟ್ರ್. ಮೊದಲು 5 ರೂಪಾಯಿ ಡಾಕ್ಟ್ರಿಗೆ ತೋರಿಸಿದೆ, ನಮ್ಮ ಓಣಿಲೇ ವಾಸಿ ಆಗಲಿಲ್ಲ. ಆಮೇಲೆ ಊರು ಹೊರಗಡೆ 10 ರೂಪಾಯಿ ಡಾಕ್ಟ್ರ್ ಇದ್ದರು, ಅವ್ರಿಗೆ ತೋರಿಸಿದೆ, ಅವರು ಕಡಿಮೆ ಆಗಲಿಲ್ಲ. ಕಡೆಗೆ ಅವ್ರು 25 ರೂಪಾಯಿ ಡಾಕ್ಟ್ರ್ ಹತ್ರ ಹೋಗುವ ಅಂದರು. ಡಿಗ್ರಿನೇ ಇಲ್ಲ, ಬರೀ ನೋಟ್ಗಳ ಮೇಲೆ ಅವ್ರ ಡಿಸಿಗ್ನೇಷನ್. 5 ರೂಪಾಯಿ ಡಾಕ್ಟ್ರು ಮನೆಗೆ ಬರೋದು, 10 ರೂಪಾಯಿ ಡಾಕ್ಟ್ರು ಅವ್ರ ಮನೆಗೆ ನಾವು ಹೋಗೋದು, 25 ರೂಪಾಯಿ ಡಾಕ್ಟ್ರು ಬೇರೆ ಊರಿಗೆ ಹೋಗೋದು. ಹೀಗೆಲ್ಲ ಇತ್ತು ಒಂದು ಕಾಲಕ್ಕೆ. ಈಗ ಮನೆಗೊಬ್ಬ ಡಾಕ್ಟ್ರ್ ಆಗಿದ್ದಾರೆ, ಎಲ್ಲರೂ ಆರೋಗ್ಯವಾಗಿದ್ದಾರೆ. ಸ್ವಲ್ಪ ಆಗಿನ ರೋಗಗಳಿಗೆ ನೋಡಿ ಕಾಲರ ಇಲ್ಲ ಈಗ ಅಲ್ಲ. ಅವೇನೋ ಸಿಡುಬು ಪೋಸ್ಟ್ಗಳಲ್ಲಿ ನೋಡ್ತಿದ್ವಿ ನಾವು, ಸರ್ಕಾರಿ ವೈದ್ಯಕೀಯ ಪೋಸ್ಟ್ಗಳು. ಈಗ ನೋಡಿ ಅವು ಯಾವೂ ಇಲ್ಲ. ಜನರಿಗೆ ರೆಸಿಸ್ಟೆನ್ಸ್ ಪವರು ಜಾಸ್ತಿ ಆಗಿದೆ. ಜೊತೆಗೆ ಹೆಲ್ತ್ ಬಗ್ಗೆ ಅವೇರ್ನೆಸ್ ಬರ್ತಿದೆ ಜನರಿಗೆ. ಒಂದು ಸ್ವಲ್ಪ ಏನಾದ್ರು ಆದ ತಕ್ಷಣ ಮೆಡಿಕಲ್ ಶಾಪ್ ಹೋಗ್ತಾರೆ, ತೋರಿಸ್ಕೊಂಬರ್ತಾರೆ, ನಾವು ಬದುಕಬೇಕಿನ್ನು ಸ್ವಲ್ಪ ದಿವಸ ಅಂತಾರೆ. ಪಾಪ ಬಡವರೇನು ಗೊತ್ತೇ ಇರಲ್ಲ. ಈಗ ನಿರೀಕ್ಷಿತವಾಗಿ ಅಪಘಾತಗಳಲ್ಲಿ ಹೋಗೋರ ಬಗ್ಗೆ ಏನು ಹೇಳೋ ಹಾಗಿಲ್ಲ. ಆದರೂ ಕೂಡ ಕೊನೆಯವರೆಗೂ ಅವ್ರನ್ನ ಆಸ್ಪತ್ರೆಗೆ ಒಯ್ದು ಬದುಕಿಸ್ತಾರೆ ಡಾಕ್ಟ್ರು ಅಂತ ಜನ ಕಾಯ್ತಾರೆ. ನೋಡ್ತೀವಿ ನಾವು ಅವನ್ನೆಲ್ಲ. ಸತ್ರು ಕೂಡ ನಿಮಗೆ ಬಿಡುಗಡೆ ಇಲ್ಲ. ಎಕ್ಸ್ಟ್ರಾ ಟ್ಯಾಸ್ ಅಂದರೆ ಚಿಂದಿ ಆಗಿರ್ತಾನೆ ನಾವು, ಆದರೂ ಪೋಸ್ಟ್ ಮಾರ್ಟಮ್ ಮಾಡೋದು ರೂಲ್ಸ್. ಏನು ಮಾಡೋಕ್ಕಾಗಲ್ಲ ಹೌದಾ? ನಿಮ್ಮ ಮುಂದೆ ಬಹಳಷ್ಟು ಚಾಲೆಂಜ್ಗಳಿವೆ. ಹೀಗಾಗಿ ವೈದ್ಯನ ದೇವರಿಗೆ ಹೋಲಿಸ್ತಾರೆ ಅಂತ ನಾನು ಹೇಳ್ತೇನೆ. ಹಳ್ಳಿ ಡಾಕ್ಟ್ರುಗಳು ಸಾಯಂಕಾಲ ಹೊತ್ತು ಮಾತಾಡ್ತಾ ಕೂತಿರ್ತಾರೆ ಕಟ್ಟೆ ಮೇಲೆ. 3 ಜನ ಕೂತಿದ್ರು, 3 ಮಂದಿ ಒಬ್ಬೊಬ್ಬರು ಸ್ಪೆಷಲಿಸ್ಟ್. ಒಬ್ಬ ಹಿಂಗೆ ಕುಂಟತಾ ಕಾಲು ಎಳಿದ ಬರ್ತಿದ್ದ. ಒಬ್ಬ ಅಲ್ಲ ನೋಡಿ, ಪೋಲಿಯೋ, ಚಿಕ್ಕ ವಯಸ್ಸಲ್ಲೇ ಪೋಲಿಯೋ ಆಗಿದೆ, ಕಾಲು ಎಳಿತಾ ಬರ್ತಿದ್ದಾನೆ. ಅದಕ್ಕೆ ಈ ಕಾಲು ಕೈ ಸ್ಪೆಷಲಿಸ್ಟ್ ಡಾಕ್ಟರ್, ಬೋನ್ ಸ್ಪೆಷಲಿಸ್ಟ್, ನೋ ಅವ್ನು ಯಾವುದೋ ಒಂದು ಬೋನು ಸೊಟ್ಟಾಗಿ ಅವನು ಹಾಗೆ ಹುಟ್ಟಿದ್ದಾನೆ, ಅದಕ್ಕೆ ನಡೀತಿ. 3ನೇದವನು ಇಲ್ಲ ಅವನಿಗೆ ಪೋಲಿಯೋ ಆಗಿರಬೇಕು, ಅದಕ್ಕೆ ಬೇಡ ನಿಮ್ಮ ಜಗಳ ಬೇಡ, ಅವನು ಕೇಳೇ ಬಿಡೋಣ. ನಿಂಗೆ ಪೋಲಿಯೋ ಇದೆಯಾ, ನಿನ್ನ ಕಾಲು ಫ್ರ್ಯಾಕ್ಚರ್ ಆಗಿದೆಯಾ, ಚಿಕ್ಕವನಿದ್ದಾಗ ಇದಾಗಿದೆಯಾ? ಏನಿಲ್ಲ ಸರ್, ಚಪ್ಪಲಿ ಉಂಗುಷ್ಟ ಕಿತ್ತಿದೆ. ಇಷ್ಟು ಸಿಂಪಲ್ ಆಗಿ ಡಾಕ್ಟರ್ಗಳು ಹೇಳಿದಾಗ ನಾವು ಯಾವಾಗಲೂ ನಮ್ಮ ಗಂಗಾವತಿಯಲ್ಲಿ ಡಾಕ್ಟರ್ ರಾಮರಾವ್ ಅಂತಿದ್ರು. ಗಂಗಾವತಿ ಜನರಿಗೆ ಗೊತ್ತಿರ್ತದೆ, ಡಾಕ್ಟರ್ ರಾಮರಾವ್ ಮತ್ತು ನಾರಾಯಣಾಚಾರ್ಯ ಅಂತ ನಮ್ಮ ಗಂಗಾವತಿಯಲ್ಲಿ ಭಾಳ ಫೇಮಸ್ ಡಾಕ್ಟರ್. ಯಾರು ನಮ್ಮ ನಾರಾಯಣಾಚಾರ್ಯರು MBBS, ಆ ಕಾಲಕ್ಕೆ ಓಲ್ಡ್ MBBS. ಆದರೂ ರಾತ್ರಿ ಹೊತ್ತು ತಮ್ಮ
ಅದೇನು ಆಸ್ಪತ್ರೆ ಬರೋ ಪೇಷಂಟ್ ಬಿಟ್ಟು ಮನೆಗಳಿಗೂ ಕೂಡ ಬ್ಯಾಟ್ರಿ ಹಾಕ್ಕೊಂಡು ಮನೆ ತುಂಬ ಸೀರಿಯಸ್ ಆಗಿ ಎತ್ಕೊಂಬರೋಕ್ಕಾಗಲ್ಲ ಅಂದರು ಮನೆಗಳಿಗೆ ಬರ್ತಿದ್ದದ್ದು ಇವತ್ತಿಗೂ ನಮಗೆ ಜ್ಞಾಪಕ ಇದೆ. ನನಗೆ ಈ ತಲೆ ಹೊಡೆದಿತ್ತು ನಾನು ಚಿಕ್ಕವನಿದ್ದಾಗ. ಇದಕ್ಕೆಲ್ಲ ಹೊಲಿಗೆ ಹಾಕಿದವರು ನಾರಾಯಣಾಚಾರ್ಯ, ರಾಮರಾವ್ ಅಂತಿದ್ರು. ಅವ್ರು ಬರೀ ಆರಂಭಿ, ಅವರು ದೇವರು ಧ್ಯಾನ ಮಾಡು ಈ ಥರ ಹೇಳ್ತಾ ಅವನಿಗೆ ಒಂದು ಮನಸ್ಥೈರ್ಯವನ್ನು ತುಂಬ್ತಾಯಿದ್ರು. ಏನಾಗಿಲ್ಲ ಏನಿಲ್ಲ ಬೇಕಾದಾಗಿಲ್ಲ ಅವನಿಗೆ ಏನೂ ಆಗಿಲ್ಲ, ಯಾಕೆ ಸುಮ್ಮನೆ ಚಿಂತೆ ಮಾಡಿದೆ ಅಂತ ಅವ್ನು ಸ್ಟ್ರೆಸ್ ಕಡಿಮೆ ಮಾಡಿ ವಾಸಿ ಮಾಡಿ. ಇವೆರಡೂ ಕೂಡ ಡಾಕ್ಟ್ರಿಗೆ ಅವಶ್ಯ ಅಂತ ನಾವು ಅವತ್ತು ಕೇಳಿದ್ವಿ. ಆ ಕಾಲದಲ್ಲಿ ಬಹಳ ಪ್ರಸಿದ್ಧ, ಇವತ್ತಿಗೂ ಅವ್ರ ಹೆಸರುಗಳು ನಮ್ಮ ಊರುಗಳು ಹಾಗೆ ಪ್ರತಿಯೊಂದು ಊರಲ್ಲೇ ಆ ಥರ ಡಾಕ್ಟ್ರುಗಳು ಇರ್ತಾರೆ. ಇನ್ನು ಹೆಣ್ಮಕ್ಳು ಡಾಕ್ಟ್ರುಗಳನ್ನ ಉಳಿದಲ್ಲ, ಹೆಣ್ಮಕ್ಳು ಡಾಕ್ಟ್ರುಗಳಲ್ಲ. ಎಸ್, ಇದು ಒಂದೊಂದು ಸಾರಿ ಭಾಳ ಕಷ್ಟ. ಒಬ್ಬ ಡಾಕ್ಟ್ರು, ಲೇಡಿ ಡಾಕ್ಟ್ರು, ಅವ್ರ ಪಕ್ಕದಲ್ಲೇ ಗಂಡ ಆತೊಂದು ಸ್ಪೆಷಲೈಸೇಷನ್, ಇವರು ಸ್ಪೆಷಲೈಸೇಷನ್. ಒಬ್ಬ ವ್ಯಕ್ತಿ ಬಂದು ಡಾಕ್ಟ್ರ್ ಮುಂದೆ ಕೂರ್ತಿದ್ದ. ಏನಾಗಿದೆ ನಿನಗೆ? ಮಾತಾಡ್ತಿರ್ಲಿಲ್ಲ. ಏನಾಗಿದೆ ಹೇಳು? ಮಾತಾಡ್ತಿರ್ಲಿಲ್ಲ. ಸ್ವಲ್ಪ ಪಕ್ಕಕ್ಕೆ ಸರಿ, ನೆಕ್ಸ್ಟ್ ಪೇಷಂಟ್ ಇದೆ, ಅಲ್ಲೇ ಸರ್ ಕೂತು. ಆಸ್ಪತ್ರೆ ಟೈಮ್ ಮುಗಿಯೋವರೆಗೂ ಅವ್ನು ಬರೀ ಅವ್ರು ನೋಡ್ತಾ ಇದ್ದ. ತಲೆ ಕೆಟ್ಟೋಯ್ತು ಅವನಿಗೆ, ಏನಿದು ಹೋಗ್ಲಿ ಬಿಡು, ಹುಚ್ಚ ಗಂಡ ಜನ ಹುಚ್ಚ ಇರ್ತಾನೆ, ನಾಳೆ ಬಂದೋಯ್ತು, 3 ದಿವಸ ಮತ್ತೆ ಬಂದ ಬಡ್ಡಿ ಮಗ. 3 ದಿವಸ ಕಂಟಿನ್ಯೂ ಹೀಗೆ ಸರ್. ಕ್ಲಿನಿಕ್ ತೆಗೆದ ತಕ್ಷಣ ಬರೋದು, ಕೂರೋದು, ಮೂಲೆಯಲ್ಲಿ ಕೂರೋದು, ಬರೀ ಆ ಮೇಡಮನ್ನು ನೋಡೋದು, ವಾಪಸ್ 4ನೇ ದಿನ ಗಂಡನ ಬಂದು ಬಡ್ಡಿ ಮಗನ ಏನಂತ ತಿಳ್ಕೊಂಡಿ, ಯಾರು ಬೊಂಬೆ ಅಂತ ತಿಳ್ಕೊಂಡಿ, ನೀವು ಸಿನಿಮಾ ನೋಡೋಕೆ ಬರ್ತೀವಿ ಸಾರ್, ನಿಮ್ಮ ಬೋರ್ಡ್ನಲ್ಲಿ ಬರೆಸಿರೋದ್ರಿಂದ ಹಾಗೆ ಮಾಡ್ತಿದ್ದೀನಿ ನಾನು, ಏನೋ ನಾನು ಹೆಂಡ್ತಿ ನೋಡೋ ಅಂತ ಬರೆಸಿದ್ದೀನಿ ನಾನು. ಬನ್ನಿ ನೋಡ್ರಿ, ನೋಡ್ತಾರೆ. ಡಾಕ್ಟರ್ ಸರಳಾ ದೇಶಪಾಂಡೆ MBBS. ನೋಡುವ ಸಮಯ 6ರಿಂದ 9. ಇಲ್ಲಿ ಯಾರಾದರೂ ಲೇಡಿ ಡಾಕ್ಟರ್ಗೆ ಸತ್ತು ಬರೆಸಬೇಡಿ ಹಾಗೆ. ಅದಕ್ಕೆ ಒಂದೊಂದು ಸಾರಿ ಇಂಗ್ಲೀಷ್ ಅವಶ್ಯ ಅನ್ನೋದು ಇದಕ್ಕೆ ನಾವು ಕನ್ನಡದಲ್ಲಿ ಅನಾಹುತ ಆಗ್ಬಿಡುತ್ತೆ ಸರ್. ಇಂಗ್ಲೀಷ್ ಕನ್ಸಲ್ಟಿಂಗ್ ಟೈಮಲ್ಲಿ ಅವ್ರಿಗೆ ಅರ್ಥ ಆಗಲ್ಲ, ಹೋಗ್ಬಿಡ್ತಾರೆ. ಹೌದಾ? ಒಂದು ಸಾರಿ ಡಾಕ್ಟ್ರು ಕಾರ್ ರಿಪೇರಿ ಮಾಡಿಸೋದಕ್ಕೆ ಗ್ಯಾರೇಜಿಗೆ ಹೋಗಿ, ಅವ್ನು ಮಾಡ್ತಾ ನಿಂತಿದ್ದೆ. ಅವನೇನಂದ, ಬೇಗ ಮಾಡ ಯಾರು ಸರ್, ನಾನು ನಿಮಗೆ ಡಾಕ್ಟ್ರೇ, ನೀವು ಮನುಷ್ಯನ ದೇಹದ ಡಾಕ್ಟ್ರು, ನಾನು ಮಷಿನ್ ಡಾಕ್ಟ್ರು. ನಾವು ಹೆಚ್ಚಲ್ಲ, ನಾವು ಜೀವ ಕೊಟ್ಟು ನಾವು ಹೆಚ್ಚು ಸರ್, ನಾವೇ ಹೆಚ್ಚು. ಇಬ್ಬರು ಜಗಳ ಶುರುವಾಗ್ಬಿಡ್ತು, ನಾನು ಹೆಚ್ಚು. ಕಡೆಗೆ ಅವನು ಏನಂದ, ಸರ್ ಅವ್ರು ಏನು ಹೇಳ್ತಾರೆ ಎಲ್ಲ ಮಾಡಿದೆ ಸರ್, ನೀವು ಕರಡು ಎಲ್ಬೋ ಒಂದು ಹಿಂಗೆಲ್ಲ ತೆಗಿತೀರಿ, ನಾವು ಸ್ಪೇರ್ ಪಾರ್ಟ್ಸು, ನಟ್ಟು ಬೋಲ್ಟು ಅಂತ ನಾವು ಮತ್ತು ಇದ್ರಲ್ಲಿ ಹೆಚ್ಚೇನು ಉಳಿತು. ನಿಮ್ಮನ್ನು ಜನ ಏರ್ಗಂಡು ಸವಾರಿ ಮಾಡ್ತಾರೆ, ಆರೋಗ್ಯದವರು ಕೂಡ ಏರ್ಗಂಡು ಸವಾರಿ ಮಾಡ್ತಾರೆ. ನಾನೇ ಹೆಚ್ಚು ಸರ್. ಯಾಕೆ? ನಾನು ಗಾಡಿ ಆಫ್ ಮಾಡಿ ರಿಪೇರಿ ಮಾಡ್ತೀನಿ. ಡಾಕ್ಟ್ರ್ ಹೇಳ್ದ, ನಾನು ಗಾಡಿನ ಆನ್ ಇಟ್ಟೆ ಆಪರೇಷನ್. ಎಷ್ಟು ಅದ್ಭುತ! ಇವನ್ನ ಪೇಷಂಟ್ಗಳ ಜೊತೆ ಹಂಚ್ಕೋಬೇಕು. ಅಥವಾ ನೀವು ಇಂಥ ಸಭೆಗಳು ಆದಾಗ ಕಾರ್ಯಕ್ರಮ ಪುನರ್ಮಿಲನ, ನಾಳೆ ಪುನರ್ಮಿಲನ 7 ಅಂದರೆ ಏನಂದರೆ 7 ವರ್ಷದ ನಂತರ ಸೇರ್ತಾ ಇದ್ದೀವಿ. 7ನೇದು ಇದನ್ನ ದಯವಿಟ್ಟು ಪ್ರತಿ ವರ್ಷ ಮಾಡಿ ಅಂತೀನಿ. ಪ್ರತಿ ವರ್ಷ ಒಂದೊಂದು ಊರಲ್ಲಿ ಮಾಡು. ಅಂದರೆ ಟೈಮ್ ಕಷ್ಟ, ಭಾಳ ದೂರದಿಂದ ಬರುವವರಿಗೆ. ಬಿಟ್ಟಿದ್ರೆ ಮತ್ತೆ ಮುಗ್ದೇ ಹೋಗಿತ್ತಲ್ಲ. ನಮಗೊಂದು ಕಾರ್ಯಕ್ರಮ ಸಿಗ್ತಿರ್ಲಿಲ್ಲ, ನಿಮ್ಮ ನೋಡೋ ಅವಕಾಶ ಸಿಗ್ತದೆ. ದಯವಿಟ್ಟು ಮಾಡಿ, ಅಟ್ಲೀಸ್ಟ್ 2 ವರ್ಷಕ್ಕೊಂದು ಸಾರಿ ನೀವು ರಿಫ್ರೆಶ್ ಆಗಬೇಕು. ಯಾಕಂದರೆ ನಿಮಗೂ ಆ ಪೇಷಂಟು ಅದೇ ನೋಡಿ 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 ವಾಂತಿ ಭೇದಿ, ಕನ್ನೋವು ಓ ಕರ್ಮವೇ, ಮೂತ್ರ ತಗೊಂಬ ಪರೀಕ್ಷೆಗೆ ಅಂತ. ನೀವು ಅಂತಾರೆ ಎಷ್ಟು ಅಂತ ಹೇಳಲ್ಲ. ಅವನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 10 ಲೀಟ್ರ್ ಹಾಲಿನ ಕ್ಯಾನ್ನಲ್ಲಿ ತಗೊಂಬಂದು ಅವ್ರ ಮುಂದೆ ಇಟ್ಟ. ಏನೋ ನನಗೆ ಯಾಕೆ ಹಾಲು ತಂದೆ? ಅದಲ್ಲ ಸರ್, ಮೂತ್ರ ಹೇಳಿದ್ರು. ಇಡೀ ದಿವಸ ಬಂದದ್ದೆಲ್ಲ ಅದರಲ್ಲಿ ಮಾಡಿ ತಂದಿಟ್ಟಿದ್ದಾರೆ. ಹೌದಾ? ಡಾಕ್ಟ್ರುಗಳು ಸ್ವಲ್ಪ ಮಾತಾಡೋರೆ. ನಿಮ್ಮ ಸಂತೈಸುವಿಕೆ, ನಿಮ್ಮ ಅವ್ನು ಭುಜ ತಟ್ಟೋದು, ಅವ್ನು ಎನ್ಕರೇಜ್ ಮಾಡೋದು, ನಾನು ಬೇರೆ ಅಲ್ಲ ಅಂತ ಅನಿಸೋದೇ ಅವ್ನು ಮಾತಿನಿಂದ. ಇವತ್ತು ನಮ್ಮಲ್ಲಿ ಇಷ್ಟು ಜನ ಕಾರ್ಯಕ್ರಮ ಕರೀತಿರೋದು ನಮ್ಮ ಪರ್ಸ್ನಾಲಿಟಿನೋ, ನಮ್ಮ ರೂಪನೋ, ನಮ್ಮ ಡ್ರೆಸ್ಸೋ ನೋಡೆಲ್ಲ, ಮಾತುಗಾರಿಕೆ. ಎಂಥ ಡ್ರೆಸ್ ನೀವು ಹಾಕಿದ್ರು, ಒಂದು ಮುಗುಳ್ಳಿಗೆ ನಗದೇ ಇದ್ದರೆ, ಒಂದು ಮಾತು ಆಡದೇ ಇದ್ದರೆ ನಿಮ್ಮನ್ನು ಗೊಂಬೆಗಿಂತ ಕಡಾಯಿ ಕಾಣ್ತಾರೆ. ಸುಮ್ಮನೆ ಮುಂದೆ ಅವ್ನು ನಗಲ್ಲ ಬಿಡ, ಅವ್ನು ನೋಡಲ್ಲ ಬಿಡಪ್ಪ ಅಂತ. ಅದಕ್ಕೆ ಆತ್ಮೀಯತೆ ಭಾಳ ಮುಖ್ಯ. ರೈತ ಮತ್ತು ಡಾಕ್ಟರ್ ಇಬ್ಬರು ಜೀವನಕ್ಕೆ ಬಹಳ ಅವಶ್ಯಕತೆ ಅಂತ ಹೇಳೋದಷ್ಟೇ. ಸಿಟಿ ಸ್ಕ್ಯಾನ್ ಮಾಡಬೇಕು ಅಂತ, ಸಿಟಿ ಸ್ಕ್ಯಾನ್. ಅವ್ನು ಕಾಲು ಮುಡ್ಕೊಂಬಂದಿದ್ದ, ಸ್ವಲ್ಪ
ಸಿಟಿ ಸ್ಕ್ಯಾನ್ ಮಾಡಬೇಕಾ ಏನೇನು ಅಂತೀವಿ ಸರ್, ನನಗೋಸ್ಕರ ಇಡೀ ಸಿಟಿನಾಗ ಸ್ಕ್ಯಾನ್ ಮಾಡ್ತೀವಿ ಸರ್, ನಂದೊಂದೇ ಕಾಲ್ ಮಾಡಿ ಸರ್ ಬಚ್ಚಾ ಆಮೇಲೆ ಚೆನ್ನಾಗಿ ಕೇಳಬೇಕು. ಕೆಲವರು ಮಾತು ಕಡಿಮೆ ಇರ್ತಾರೆ. ಒಬ್ಬ ಬಂದ, ಹಾಂ, ಕತ್ತು ಮೇಲೆತ್ತಿ ನೋಡಿ ಮಾಡಬೇಕಂತ ಅವ್ರ ಜೊತೆ. ಹಾಂ, ಹೆಸರು ಬರ್ಕೊಂಡ್ರು. ಹೆಸರು ಭರಮಪ್ಪ ಸರ್. ನಿಮ್ಮ ತಂದೆ ಹೆಸರು ಮಾರಪ್ಪ ಸರ್. ಜನನ ಹಾಂ ಇಂಥದ್ದು ಸರ್. ಮರಣ ಹಿಂದಿಂತ ಫಾರಂ ತುಂಬ. ಹಾಂ, ಏನು ಪ್ರಾಬ್ಲಮ್ಮು? ಸ್ಟೋನ್ ಸರ್. ಹಾಂ, ಒಳಗಡೆ ಕಿಡ್ನಿ ಸ್ಟೋನ್ ಅಂತ ಬರೆದು ಫುಲ್ ಭಾಳ ಕಷ್ಟ ಇದೆ, ಆಪ್ರೇಷನ್ ಆಗಬೇಕು. ಆಪ್ರೇಷನ್ ಮಾಡಿ ಕೈಗೆಲ್ಲ ಗ್ಲೌಸ್ ಯೂಸ್ ಹಾಕೊಂಡು ಹಾಕ್ಬಂದು, ಹಾಂ ಎಲ್ಲ ಸ್ಟೋನ್ಸು ಹಿಂದೆ ಲಾರ್ಯಾಗದವ್ರಿ ಕಂಪೌಂಡ್ ಕಟ್ಟಿಸ್ತಿದ್ದಾರೆ. ಅವನು ಲಾರ್ಯಾಗ ಕಲ್ತಂದ. ಈಗ ನಾನು ಕಲ್ತವನು ಅನ್ನಲ್ಲ. ಐ ಆಮ್ ಎ ಸ್ಟೋನ್ ಓನರ್, ಸ್ಟೋನ್ಸ್ ಓನರ್. ಐ ಆಮ್ ಏನಿದು ಬಂಡಿಗಳಿಗೆ ಅಂತ ಏನಂತ ಗ್ರಾನೈಟ್ ಓನರ್. ಹಾಗೆ ಮಾಮೂಲು ಬಂಡೆ ಕಲ್ತಾರ, ನಾನು ಸ್ಟೋನ್ ಓನರ್ ಅಂತ. ಹಂಗೆ ಏನಪ್ಪ ನೀನೇನು ಬಂದಿದ್ದು? ಸ್ಟೋನ್ ಸಾರ್ ಅಂದ. ಅದೇ ಅವನ ಅನಾಹುತ. ಅದು ಹಿಂಗೆ ಆಗಬಾರ್ದು ಅಂತ. ಹೀಗೆ ಇನ್ನು ಕೆಲವರು ಧೈರ್ಯ ತುಂಬ್ತಾರೆ, ನಿನಗೇನು ಆಗಲ್ಲ, ನಾನಿದ್ದೀನಿ ಅಂತೆಲ್ಲ ಧೈರ್ಯ ತುಂಬ್ತಾರೆ. ನೋಡಪ್ಪ, ನೀನು ಕಾಯಿಲೆ ವಾಸಿ ಮಾಡಿದ್ರು 3 ದಿವಸಕ್ಕೆ. ಅವನ್ನ 4 ಜನ ಹೊತ್ಕೊಂಡ್ಬಂದಿದ್ದು, ಮೂರ್ಛೆ ಹೊಡಿದು ಎಲ್ಲ ವಾಸಿ ಮಾಡಿ. ನೋಡಯ್ಯ, ಹೋಗುವಾಗ ನಿನ್ನ 4 ಜನ ಹೊತ್ಕೊಂಬಂದಿದ್ರು, ಈಗ ನೀನು ಬರಿಗಾಲಲ್ಲಿ ನಡ್ಕೊಂಡು ಹೋಗ್ತೀಯ ಅಂದ್ಬಿಟ್ಟು ಟ್ರಾಕ್ಟರ್. ಅದಕ್ಕೆ ಅಂದರೆ ಫೀಸ್ ಜಾಸ್ತಿ ಆಗಿದೆ ಸರ್. ಇವೆಲ್ಲ ನೋಡಿ ಹೆಂಗಿರ್ತಾರೆ ಮಾತುಗಳು. ಇವನ್ನೆಲ್ಲ ನಾವು ಗಮನ ಇಟ್ಟು ನೋಡಿದಾಗ ನೆಕ್ಸ್ಟ್ ಕೊನೆಯದಾಗಿ ಒಂದು ಡಾಕ್ಟರ್ಗಳ ಬಗ್ಗೆ ಎಲ್ಲರೂ ಹೇಳ್ತೀನಿ. ನಮ್ಮಲ್ಲಿ ಹಕೀಮ್ ಅಂತ ಕೆಲವರಿದ್ದರು. ಹೆಣ್ಣುಮಕ್ಕಳು ಕೈ ಮುಡಿಸ್ಕೊತಿರಲಿಲ್ಲ ಡಾಕ್ಟರ್. ಇವಾಗೆಲ್ಲ ಗಂಡಸರೇ ಡಾಕ್ಟರ್ ಜಾಸ್ತಿ. ಹೆಣ್ಮಕ್ಳಂದ್ರೆ ಅಡುಗೆ ಮಾಡೋರು ಅಂತಲೇ ಲೆಕ್ಕ ಇತ್ತು. ಮುಟ್ಟುತ್ತಿರಲಿಲ್ಲ. ಅದರಲ್ಲಿ ಒಂದು ಯಾವುದೋ ಜಾತಿ ವರ್ಗ ಇಲ್ಲ, ಹೆಣ್ಮಕ್ಳು ಘೋಷದಲ್ಲಿ ಇರ್ತಾರೆ, ಅವ್ರು ಮುಟ್ಟಲ್ಲ. ಸರಿ, ಹಾಗಾದ್ರೆ ನೋಡಪ್ಪ, ಅವ್ರಿಗೆ ಏನಾಯ್ತು ಕಂಡು ಹಿಡಿಬೇಕು ಅಂದರೆ ಘೋಷದಲ್ಲಿದ್ದಾರೆ ಅಂತೀಯ, ಅವ್ರ ನಾಡಿ ಹತ್ರ ಒಂದು ದಾರ ಕಟ್ಟು, ಅದನ್ನು ನಾನು ತುದಿಗೆ ತಂದು ಅಷ್ಟರ ಮೇಲೆ ಕಂಡು ಹಿಡಿದಿದ್ರು ಅಂತಹ ಜನರು. ಆ ದಾರಕ್ಕೆ ಅದಕ್ಕೆ ಥ್ರೆಡ್ಸ್ ಇವತ್ತು ಏನೇನೋ ಬಂದಿದೆ. ಆ ಥರ ಒಂದು ದಾರ ತಂದು ಕೊಟ್ಟರು. ಅವ್ರು ನೋಡಿದರು. ಅಂದರೆ ಕೆಲವು ಕೋಗಿಗಳು ಇರ್ತಾರೆ ನಮ್ಮಂಥವ್ರು, ಜೋಕರ್ಗಳು. ಅವ್ರು ಏನು ಮಾಡಿದ್ರು, ಏನೋ ಮಾಡಿ ದಾರ ತಂದು ಕೊಟ್ಟರು. ನೋಡೋಣ ಏನು ಕಂಡು ಹಿಡಿತಾನೆ. ಎಲ್ಲರಿಗೂ ಹಿಂಗೆ ಹೇಳ್ತಾರೆ, ದಾರದಿಂದ ಏನಾದರೂ ಪಲ್ಸ್ ನೋಡೋಕ್ಕಾಗತ್ತೆ ಅಂತ ಹೇಳಿದ. ಅವ್ರು ಹೇಳಿದ್ರು, ನೋಡಪ್ಪ, ಗರ್ಭಧಾರಣ ಹೇಳ್ತಾನೆ, ಹೆಣ್ಣು ಗಂಡು ಹೇಳ್ತಿದ್ರಂತೀನಿ ದಾರ ನೋಡಿ. ನಮ್ಮಲ್ಲಿದ್ದರು. ಅವನು ಹಿಡ್ಕೊಂಡು ನೋಡಿ, ಇದು ಕೋಣ ಐತೈತಪ್ಪ ಅಂದ. ಹೇಗಂದ್ರೆ ಅವರು ಅದನ್ನು ಯಾವುದು ಕೋಣದ ಎಮ್ಮೆ ಕೋಡಿಗೆ ದಾರ ಕಟ್ಟಿ ಅವ್ನ ಕೈ ಕೊಟ್ಟಿದ್ರಂತೆ. ತಮಾಷೆ ನೋಡ್ಬೇಕು. ಆ ಡಾಕ್ಟ್ರುಗಳು ಎಂಥ ಜಾಣ ನೋಡ್ರಿ. ಎಮ್ಮೆ ಕಟ್ಟಿರೋದನ್ನು ಅದು ಕೂಡ ಗೊತ್ತಾಯಿತು ಅಂದರೆ ಬರೀ ದಾರದಿಂದಲೇ ಅವರಿಗೆ ಗೊತ್ತಾಗಿತ್ತು. ಅದಕ್ಕೆ ವೈದ್ಯೋ ನಾರಾಯಣ ಹರಿ ಅನ್ನೋದು. ಯಾಕಂದರೆ ಆವಾಗ ಈ ನಿಮ್ಮ ಕಾಲದ ಅನುಕೂಲದಷ್ಟು ಅವಾಗ ಇರಲಿಲ್ಲ. ಆದರೂ ಆ ಡಾಕ್ಟ್ರುಗಳು ಇವತ್ತು ನಮ್ಮ ಮನಸ್ಸಲ್ಲಿ ಉಳಿದಿದ್ದಾರೆ. ಇವತ್ತೆಲ್ಲದಕ್ಕೂ ಆಪ್ರೇಷನ್ ಅಂತೀವಿ ನಾವು. ಹೆಚ್ಚಾಗಿ ನನಗೆ 65 ವರ್ಷ ಈಗ ಅನಿಸುತ್ತಾ? ಯಾರಿಗೆ 65 ಅಂತ? ಇಲ್ಲಿ 65 ಎಷ್ಟು ಜನ ಇದ್ದೀರಿ? ಒಂದು ನೋಡಿ, ಹೆಣ್ಮಕ್ಳು ಎತ್ತಾನೆ ಇಲ್ಲ ಕೈ. ಮೇಡಮ್ಮ, ಧೈರ್ಯ ಬೇಕು ವಯಸ್ಸೆಲ್ಲಕ್ಕೆ. ಹಾಂ, ಸುಮ್ಮನೆ ಅಲ್ಲ ನೋಡು. ಹಾಂ, ನೋಡಿ 65, ನಾನು 65. ಭಾಳ ಜನ ಅಷ್ಟಾಗಿಲ್ಲ ಸರ್ ಅಂತಾರೆ. ನಾನು ಜಾಸ್ತಿ ಆಗಿದ್ದೇನೆ ಅಂತ ನಾನು ಕೇಳ್ತಿರ್ತೀನಿ. ವಯಸ್ಸು ಹೇಳ್ಕೊಳಕ್ಕೂ ಧೈರ್ಯ ಬೇಕು. ಹೆಣ್ಮಕ್ಳಿಗೆ ಆ ಧೈರ್ಯ ಇಲ್ಲ. ಎಲ್ಲ ಧೈರ್ಯವಂತರವರು, ಆದರೆ ವಯಸ್ಸು ಹೇಳಕ್ಕೆ ಮಾತ್ರ ಅವ್ರಿಗೆ ಧೈರ್ಯ ಇಲ್ಲ. ಹೌದಾ? ಹಾಗೆ ಯಾರು ಎಸ್, ಓಕೆ. ಈಗ ಇದು ನಮ್ಮ ಡಾಕ್ಟ್ರುಗಳಿಗೆ ಸಂಬಂಧವಾಗಿರ್ತಕ್ಕಂಥ ಕೆಲಸ ಮಾತುಗಳೆಲ್ಲ ಆಯಿತು. ಈಗ ದನದ ಡಾಕ್ಟ್ರಿಗೆ ದನದ ಡಾಕ್ಟ್ರು ಅಂತಾರೆ. ನಮ್ಮ ಬೀಚಿಯವ್ರು ಹೇಳಿದ್ದೇವೆ. ಜನ ಡಾಕ್ಟ್ರಿಗೆ ಏನು ಅನ್ಬೇಕು? ಜನ ಡಾಕ್ಟರ್ ಅಲ್ಲ, ಜನಾರ್ದನ. ಅವನು ಜನ ದನ ಎರಡನ್ನೂ ನೋಡ್ತಾನೆ. ಅಥವಾ ಒಂದೊಂದ್ಸಾರಿ ಜನರಲ್ಲಿ ದನ ಅಂತ ತಿಳ್ಕೊಳ್ತಾನೆ ಅಂತ
ಇದು ಹಾಂ, ಅದಕ್ಕೆ ನಾ ಹೇಳೋದು, ಹಾಸ್ಯ ಪ್ರಜ್ಞೆ ಇದ್ದಾಗ ಮಾತ್ರ ಬಂದ ರೋಗಿನ ಫಸ್ಟ್ ನಗಿಸೋದಕ್ಕೆ ಪ್ರಯತ್ನ ಪಡಿ ಅಂತ ನಾನು ನಿಮ್ಮೆಲ್ಲರಲ್ಲೂ ಹೇಳ್ತೀನಿ. ತೀರಾ ಗಾಬರಿ ಮಾಡೋದು, ಈಗೆಲ್ಲ ಹಾಗೆ ಗಾಬರಿ ಮಾಡೋದು ಜಾಸ್ತಿ ಅಂತ ಬಹಳ ಜನ ನಮ್ಗೆ ಹೇಳ್ತಾರೆ. ಭಯ ಹೋಗಿಸ್ಬಿಡ್ತಾರೆ ಸರ್, ಇದು ಆಪ್ರೇಷನ್ನೇ ಆಗಬೇಕು. ಇಲ್ಲಿ ಸಿರ್ಸಿ ಅಂತ ಇದೆ, ನಿಮಗೆಲ್ಲ ಗೊತ್ತು. ಅಲ್ಲಿ ನಿಸರ್ಗ ಮನೆ ಅಂತೀವಿ. ಅಲ್ಲಿ ಡಾಕ್ಟರ್ ವೆಂಕಟರಮಣ ಹೆಗಡೆ ಅಂತ, ಅವ್ರು ಬರೀ ಮಸಾಜಿಂದನೇ ಎಲ್ಲ ಕಡಿಮೆ ಮಾಡ್ತಾರೆ. ಡಾಕ್ಟರ್ ಪ್ರವೀಣ್ ಜೇಕಬ್ ಅಂತಾರೆ, ಅವರು ಔಷಧಿಗಳನ್ನೇ ತಯಾರು ಮಾಡ್ತಿದ್ದಾರೆ ಸಸ್ಯಗಳಿಂದ, ಈ ತೊಪ್ಪಲ, ಗಿಡ, ಮರಗಳ ಬೇರುಗಳಿಂದ. ನಾವು ಹೆಚ್ಚಾಗಿ ಅಲ್ಲಿ ಹೋಗಿ ಮಸಾಜ್ ಮಾಡಿಸ್ಕೊಳ್ತೀವಿ. ಯಾವ ರೋಗ ಇಲ್ಲ, ನಿಮ್ಮೆಲ್ಲರ ಅನುಗ್ರಹದಿಂದ ಮಸಾಜಿಗೆ ಸಹಸ ಮಾಡಿಸ್ತೀವಿ ನಾವು. ಇದೆಲ್ಲ ಸಸ್ಯಾಹಾರ. ಅಲ್ಲಿ ಬೆಂಕಿ ಇಲ್ಲದ ಅಡುಗೆ ಮಾಡ್ತಾರೆ, ಬೆಂಕಿನೇ ಇಲ್ಲ ಅಡುಗೆ ಮಾಡ್ತಾರೆ. ಬೆಂಕಿ ಇಲ್ಲದ ಅಡುಗೆ ಅಡುಗೆ ಮನೆ, ಅವ್ರ ಸ್ಲೋಗನ್ ಆಸ್ಪತ್ರೆಗೆ, ಅಡುಗೆ ಮನೆಯೇ ಆಸ್ಪತ್ರೆ, ಆಹಾರವೇ ಔಷಧಿ. ನೋಡಿ ಎಷ್ಟು ಚೆನ್ನಾಗಿ. ನಮ್ಮ ರೋಗ ಬರೋದಕ್ಕೆ ಔಷಧಿಗಳು ತಿನ್ನೋದ್ರಿಂದ. ಅಲ್ಲಿ ಇಲ್ಲ, ಎರಡೂ ಇಲ್ಲ. ಅಂದರೆ ಬರೀ ಸಸ್ಯಗಳಿಂದ ಇದರಿಂದ ಮಾಡ್ತಾರೆ. ಸಿರ್ಸಿಲಿ ಯಾವಾಗಾದ್ರೂ ಆ ಕಡೆ ನೀವು ಹೋದಾಗ ನಿಸರ್ಗ ಮನೆಗೆ ಒಂದು ಸಾರಿ ಭೇಟಿ ಕೊಡಿ. ತುಂಬ ಪೇಷಂಟ್ಸ್ ಪ್ಯಾರಲೈಸ್ ಆದ ಸುಮಾರು ಒಂದು 2-3 ದಿವಸಕ್ಕೆ ಕರ್ಕೊಂಬಂದರೆ ಅವ್ನು ನಡ್ಕೊಂಡು ಹೋಗಿರ್ತಕ್ಕಂಥ ಉದಾಹರಣೆ ನಾವು ನೋಡಿದ್ದೀವಿ. ನೈಸರ್ಗಿಕ ಚಿಕಿತ್ಸೆ ಮೇಲೆ ಜಾಸ್ತಿ ಜನರಿಗೆ ಒಲವು ಜಾಸ್ತಿ ಅಂತ ಹೇಳ್ತಾ, ಈಗ ನಾನು ಹೋಗಿ ಬಂದಿರೋ ಊರುಗಳನ್ನು ಹೇಳ್ತೀನಿ. ಕರ್ನಾಟಕದಲ್ಲಿ ನಾನು ಇದುವರೆಗೂ ಸುತ್ತಿರ್ತಕ್ಕಂಥ ಊರುಗಳು 432, ದೇಶಗಳ 11. ಅಲ್ಲಿ ಎಲ್ಲ ಅಮೇರಿಕಾ ಪ್ರೆಸಿಡೆಂಟ್ ಕರೆಸಿದ್ನ ನಿಮ್ಮನ್ನು ಅಂತಲ್ಲ, ಅಲ್ಲಿರೋ ನಮ್ಮ ಕನ್ನಡಿಗರು ಕರೆಸಿ. ದುಬೈನಲ್ಲಿ ದುಬೈ ಶೇರ್ಗಳು ಕರೆಸಿದ್ರು, ಅವರಿಗೆ ಅವ್ರ ಭಾಷೆನೇ ಅವ್ರಿಗೆ ಅರ್ಥ ಆಗಲ್ಲ. ಕರೆಸಿದ್ರು ಅಲ್ಲಿ ಜನ ಆಗ್ತದೆ. ಆದರೆ ಅಂಥ ಸರ್, ನಾನು 45-46 ಅಂತ ದುಬೈ, ಅಬುದಾಬಿಗಳಲ್ಲಿ ಬಿಸಿಲು, ಆದರೆ ಅದೆಷ್ಟು ಕೆಂಪಗಿರ್ತಾರೆ ಅಲ್ಲಿ ಜನ. ಮಮ್ಮ ಹೆಣ್ಣು ಗಂಡಸರಿಗೆ ಕೂಡ ಗಲ್ಲ ನೋಡಿದ್ರೆ ರಕ್ತ ಸಿಗುತ್ತೆ ಅನ್ನೋ ಥರ. ನಾವಿಲ್ಲಿ ಬರೀ 38-39 ಹೊತ್ತಿಗೆ ಹಿಂಗಿದೆ. ಏನು ಅಲ್ಲಿ ವೈಶಿಷ್ಟ್ಯನೋ ಏನು. ಸಿಟಿ ಬಸ್ ಸ್ಟ್ಯಾಂಡ್, ಬಸ್ ಸ್ಟಾಪ್ಗಳಲ್ಲಿ ಕೂಡ ಎ ಸಿ. ಅಂಥ ದೇಶ ಅದೆಲ್ಲ ದುಬೈಗೆ ಹೋಗಿರ್ತೀರ. ಎ ಸಿ ಸರ್, ವೇಟಿಂಗ್ ಮಾಡ್ತೀವಲ್ಲ ಬಸ್ ಸ್ಟ್ಯಾಂಡಲ್ಲಿ, ಎ ಸಿ ಬಸ್ ಸ್ಟ್ಯಾಂಡ್, ಎ ಸಿ ಸ್ಟಾಪ್ಗಳು. ಅದು ಆ ದೇಶಕ್ಕೆ ಈ ದೇಶಕ್ಕೆ ಅಂತಲ್ಲೆಲ್ಲ ನಾವು ಹೋಗಿ ಬಂದಿದ್ದೀವಿ. ಇಲ್ಲಿ ನಮ್ಮಲ್ಲಿ ಎಂತೆಂಥ ಊರುಗಳಿದೆ. ತಿಂತೀನಿ ಊರ ಹೆಸರು ಯಾರು ತಿಂತೀಯಪ್ಪ? ಈ ನಮ್ಮ ಕಡೆ ಇದ್ದೀರಿ, ನಿಮ್ಗೆ ಅರ್ಥ ಆಯಿತು. ತಿಂತೀನಿ ಅಂದರೆ ತಿಂತೀನಿ ಮೌನೇಶ್ವರ ಅಂತ ತಿಂತೀನಿ. ಎರಡನೇದು ಮುಂದೆ ಅವರು ಕುಡಿತೀವಿ. ಕಂಡಕ್ಟರ್ ಅಂದ ಬಾಡಿ ಮಗನೇ, ಕುಡಿಬಾರ್ದು ಬಸ್ಸಲ್ಲಿ, ಇಡೀ ಕೆಳಗಡೆ. ಕುಡಿತೀನಿ ಸರ್, ಬಸ್ಸಲ್ಲಿ ಕುಡಿಬೇಡ, ಕೆಳಗಡೆ ಕುಡಿ. ಕುಡಿತೀನಿ ಅನ್ನೋದು ಅಲ್ಲೇ ಪಕ್ಕ ಬಾಳಾರಿ. ನೆಕ್ಸ್ಟ್ ಹುಡುಗಿ, ಊರ ಹೆಸರು. ಊರು ಯಾರಿಗೆ ಗೊತ್ತಾ ಹುಡುಗಿ ಎಲ್ಲಿದೆ ಅಂತ? ಹಾಂ, ಇದು ಹುಮ್ನಾಬಾದ್ ಹತ್ರ. ಹುಮ್ನಾಬಾದ್ ಹುಡುಗಿ ಇರಲಿ, ಬೇಡನಲ್ಲ ಊರ ಹೆಸರಪ್ಪ ಹುಡುಗಿ. ಈ ಬಡ್ಡಿ ಮಕ್ಕಳು ಬಸ್ಸುಗಳು ಹೋದ್ಮೇಲೆ ಈ ಟೆಂಪೋದಲ್ಲಿ ಇರ್ತಾರೆ, ಅವರು ಸುಮ್ಮನೆ ಇರಲ್ಲ. ಆ ಊರಿಗೆ ಎಷ್ಟು ಚಾರ್ಜ್ ಆಗುತ್ತೆ ಸೇರಿಸಿ ಹೇಳ್ತಿರ್ತಾರೆ. 10 ರೂಪಾಯಿ ಹುಡುಗಿ, 10 ರೂಪಾಯಿ ಹುಡುಗಿ, 10 ರೂಪಾಯಿ ಹುಡುಗಿ, 10 ರೂಪಾಯಿ ಹುಡುಗಿ, 10. ಈ ಪಾಪ ಈಗ ಮದುವೆ ಆಗದ ಯುವಕರೇ ಜಾಸ್ತಿ. 10 ರೂಪಾಯಿ ಒಂದು ಹುಡುಗಿ ಇರುತ್ತೆ, ಇನ್ನೊಂದು 5 ಕೊಡಿ ಸಾರ್ ಅಂತ ಚಾರ್ಜ್ ಹೇಳೋದಾಗುತ್ತೆ ಅದಕ್ಕೆ. ನೆಕ್ಸ್ಟ್ ಬಾಚಣಿಕೆ, ಊರ ಹೆಸರು ಬಾಚಣಿಕೆ. ಇಲ್ಲಿ ಬಾಚಣಿಕೆ ಯಾರೇ, ಬಾಚಣಿಕೆ ಅಂದ ತಕ್ಷಣ ಈ ಪಾಪ ಬೋಳ್ತೇನೆ ಇರ್ತಾರೆ, ನಮ್ಮ ನೋಡೇ ಬಡ್ಡಿ ಮನೆ. ಊರ ಹೆಸರು ಬಾಚಣಿಕೆ. ನೆಕ್ಸ್ಟು ಜನಿವಾರ, ಊರ ಹೆಸರು ಜನಿವಾರ. ಆ ಊರು ಸ್ಟಾಪ್ ಬಂತು, ಜನಿವಾರದವ್ರು ಹೇಳಿರಿ, ಜನಿವಾರ. ಎಲ್ಲ ಬ್ರಾಹ್ಮಣರು ಕೆಳಗಡೆ ಹೇಳಿದ್ರು, ನೋಡ್ತಾರೆ ಅವ್ರು ಊರೇ ಅಲ್ಲ ಅದು. ಏನು ಊರ? ಬಡ್ಡಿ ಮಕ್ಕಳು ಊರ ಹೆಸರು ಜನಿವಾರ ನಿಮ್ದೇ. ಇನ್ನು ದೂರ ಅಂತ ಒಂದು ಊರು. ಎಲ್ಲಿಗಪ್ಪ ಎಲ್ಲೋಗ್ಬೇಕು? ದೂರ ಸರ್. ಊರ ಹೆಸರು ಹೇಳೋ, ಅದೇ ದೂರ ಸರ್. ಎಷ್ಟು ದೂರ ಇದೆಯಾ? ಇಲ್ಲ 20 ಕಿಲೋಮೀಟ್ರ್ ಸರ್. ಹಾಂ, ಕಂಡಕ್ಟ್ರಿಗೆ ಸರ್ ದೂರ ಅಂತ ಊರಿದೆಯಾ? ದೂರ ಅಂತ ಊರಿದೆ. ನೆಕ್ಸ್ಟ್ ಸುಳ್ಳ. ಸುಳ್ಳ ಯಾರೇ, ಸುಳ್ಳ ಯಾರೇ, ಸುಳ್ಳ ಯಾರೇ, ಸುಳ್ಳ ಯಾರೇ. ಎಲ್ಲರೂ ಸುಳ್ಳ್ರೆ. ಹೆಂಗೆ ತಪ್ಸ್ಕೊಂಡು ಬಂದಿರ್ತಾರೆ, ಗಂಡನ ಬಿಟ್ಟು ಬಂದಿರ್ತಾರೆ, ಲವ್ ಮಾಡಿ ಓಡೋಗ್ತಿರ್ತಾರೆ, ಅವರಿಗೆಲ್ಲ ಸುಳ್ಳ ಅಂದರೆ ಹೆಂಗೆ ಗೊತ್ತಾಗ್ತದೆ. ನೆಕ್ಸ್ಟ್ ಪ್ರಧಾನಿ ಅಂತ ಒಂದು ಊರು. ಪ್ರಧಾನಿ ಯಾರು? ಪ್ರಧಾನಿ ಯಾರು? ಪ್ರಧಾನಿ ಮೋದಿ ಸರ್, ಮೋದಿ ಸರ್, ಮೋದಿ ಸರ್. ನಮ್ಮ ಕಡೆ ಇನ್ನೊಂದು ಊರಿದೆ, ಇಲ್ಕಲ್. ಸೀರೆಗೆ ಫೇಮಸ್. ಅದರ ಪಕ್ಕದಲ್ಲೇ ಒಂದು ತುಂಬ ಅಂತ ಊರಿದೆ, ಅದರ ಪಕ್ಕದಲ್ಲೇ ಒಂದು ಕರಡಿ ಅಂತ ಊರಿದೆ. ಇಲ್ಕಲ್, ತುಂಬ, ಕರಡಿ. ಇದನ್ನು ಜೈಂಟಾಗಿ ಕೂಗ್ಬಿಟ್ರೆ ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ತುಂಬ ಕರಡಿ.
ಈ ಬೆಂಗಳೂರವ್ರು ಸೀರೆಗೆ ಬರ್ತಾರಮ್ಮ, ಅವ್ರು ಸೀರೆಗೆ ಬಂದು ಇಳಿತಿರ್ತಾರೆ ಇಲ್ಕಲಲ್ಲಿ ಬಸ್ಸು, ಇಲ್ಕಲ್ ತುಂಬ ಕರಡೆ ಅಂದ ತಕ್ಷಣ ಏನ್ರಿ ಇದು ಇಲ್ಕಲ್ ತುಂಬ ಕರಡೆ ಅಂತೆ, ಬೇಡ ನಡ್ರಿ ಸೀರೆ ಬೇಡ ಲಂಗ ಬೇಡ ಹಾಗೆ ಅರ್ಥ ಮಾಡ್ಕೊಂಡು. ನೆಕ್ಸ್ಟ್ ಶಿವನ ಪಾದ, ಊರ ಹೆಸರೇ ಶಿವನ ಪಾದ. ಶಿವನ ಪಾದ ಯಾರೇ, ಶಿವನ ಪಾದ ಯಾರೇ, ಶಿವನ ಪಾದ ಯಾರೇ, ಶಿವನ ಪಾದ ಇಳ್ಕಳ್ರಿ ಅಂದ್ರು ತಪ್ಪೆ, ಶಿವನ ಪಾದಕ್ಕೆ ಹತ್ರಿ ಅಂದ್ರು ತಪ್ಪೆ. ಎಂತೆಂಥ ಊರುಗಳ್ರಿ ಕರ್ನಾಟಕದಲ್ಲಿ. ಹಾಂ, ನೆಕ್ಸ್ಟ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ವಾಕ್ಯ ಇದು. ಏನು? ಬಂದಾಳ, ಕರದಾಳ, ಬಸರಾಳ, ಹಾಡ್ದಾಳ. ಏನು ನಿಂತು ಬಾಯಿ ಮಾಡ್ಕೋಬೇಕಂದ್ರೆ ಬಂದಾಳ, ಕರದಾಳ, ಬಸರಾಳ, ಹಾಡ್ದಾಳ ಹಿಂಗೆ ಕೂಗ್ತಿರ್ತಾರೆ ನಮ್ಮ ಕಡೆ ಜನ. ಬಂದಾಳ, ಕರದಾಳ, ಬಸರಾಳ, ಹಾಡ್ದಾಳ. ನಾವೇನು ಮಾಡಂದೆ ಇದು ಕೇಳ್ದ ಜನ. ನೆಕ್ಸ್ಟ್ ಹತ್ಯಾಳ. ಈಗ ಈ ಮಲೆನಾಡು ಕಡೆ ಚೆನ್ನಾಗಿದೆ, ಗುಣವಂತಿ ಅಂತಂದ್ರೆ ಎಷ್ಟು ಚೆನ್ನಾಗಿದೆ ಹೆಸರು ಗುಣವಂತ. ಆ ಕಡೆ ಭಾಳ ಚೆನ್ನಾಗಿ ಅನೇಕ ಜನ ಭೇಟಿಯಾಗಿಲ್ಲ. ನಾವು ನಿನ್ನೆ ತಾನೇ ಯಾವ ಮಲೆನಾಡಿಗೆ ಹೋಗಿ ಕರೆಕ್ಟ್ ಸಾಲೂರು ಗೀಲೂರು ಅಂತ ಏನು ಸುಂದರ ಗ್ರಾಮಗಳ್ರಿ. ಎಲ್ಲಿ ಸೂರ್ಯನೇ ನೋಡಿಲ್ಲ ಅಲ್ಲಿ ಜನ. ನಮಗೆ ಸೂರ್ಯ ಹಳಗನ ಮೇಲೆ ಬಂದು ಕೂಡ್ತಾನೆ. ಬಳ್ಳಾರಿ, ಗಂಗಾವತಿ, ರಾಯಚೂರವರಿಗೆ ಸೂರ್ಯ ಮಂತ್ರ ಅನ್ನೋದು ಯಾರಾದ್ರೂ ಒದಿತೀನಿ ನಾನು. ಸೂರ್ಯನ ಹೊಗಳ್ಬೇಕಾ? ಬಡ್ಡಿ ಮಗ 46, 48 ಬರ್ತಾನೆ. ಸೂರ್ಯನಿಗೆ ಬೈಯೋರು ನಾವು. ಸೂರ್ಯ ರಶ್ಮಿನೇ ಇಲ್ಲ, ಅದಕ್ಕೆ ಅವ್ರು ಕೆಂಪು ಬೆಳ್ಳಗಿರ್ತಾರೆ ಆ ಭಾಗ. ನಮ್ಮ ನೋಡಿ ಎಲ್ಲ ಅರ್ಥ ನಮ್ಮ ನೋಡೋಕ್ಕೆ ಬರ್ತಾರೆ ಜನ ಮಲೆನಾಡಿನಲ್ಲಿ. ನೋಡು ಪ್ರಾಣೇಶ್ ಅಂತ ಹೇಳಿಲ್ಲ ಕರ್ರಗಿದ್ದಾರೆ ನೋಡು. ಅವ್ರು ಏನು ಮಾಡ್ತಾರೆ ಹಿಂಗಂದ್ರೆ ನಮ್ಮ ಮನೆ ರಾಯಚೂರು, ಬಳ್ಳಾರಿ ಈಗೆಲ್ಲ ಹಾರಿ ಬಿಸಿಲು. ನೆಕ್ಸ್ಟ್ ಆಯ್ತು ಹತ್ಯಾಳ, ಊರ ಹೆಸರು ಹತ್ಯಾಳ. ತೆರೆದಾಳ, ತಾರಾಬಾಯಿ ತೇರ್ದಾಳ ಆಕೆ ಹೆಸರು. ತಾರಾಬಾಯಿ ತೇರ್ದಾಳ. ತೇರ್ದಾಳ ಯಾರು ಕಾನ್ಸ್ಟಿಟ್ಯೂನ್ಸಿ ಗೊತ್ತಾ ನಿಮಗೆ? ಉಮಾಶ್ರೀ. ಹಾಂ, ತಾರಾ ಅವ್ರು ತೇರ್ದಾಳ. ತಾರಾಬಾಯಿ ತೇರ್ದಾಳ ಅಂತ ಬರೆದ್ರೆ ಓಕೆ. ಅವ್ರೇನು ಬರೆಯೋರು ಏನು ಮಾಡ್ತಾನೆ, ತಾರಾ ಅಂತ ಒಂದು ಕಡೆ ಬಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಬಾಯಿ ತೆರೆದಾಳ ಅಂತ ಎಲ್ಲರೂ ತಾರಾ ಬಾಯಿ ತೆರೆದಾಳ. ಇಟ್ ಇಸ್ ಕ್ವೈಟ್ ಕಾಮನ್. ನನ್ನ ಮಿಸ್ಸಸ್ಸು ಕೂಡ ಹಾಗೆ ಇಲ್ಲ. ನೆಕ್ಸ್ಟ್ ಏರಂಡಿ, ಊರ ಹೆಸರು ಏರಂಡಿ. ಏರಂಡಿ 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 ಊರ ಹೆಸರು. ಆಹೇರಿ, ಆಹೇರಿ ಅಂತ ಒಂದು ಊರಿದೆ. ಮಾವನೂರು, ಮಾವನೂರು ಅಂತ ಹೆಸರು. ಎಲ್ಲಿಗೆ ಹೋಗ್ಬೇಕು? ಮಾವನೂರಿಗೆ. ಮಾವನೂರು ಯಾವುದು ಅದನ್ನು ಹೋಗೋದು. ಮಾವನೂರೇ ಸರ್. ಯಾವ ಊರ ಹೆಸರು ಮಾವನೂರೇ. ಎಷ್ಟು ಕಷ್ಟ ಇದೆ ಅಳಿಯಂದ್ರಿಗೆಲ್ಲ. ಹೊನ್ನಾವರದ ಹತ್ರ ಇನ್ನೊಂದು ಊರಿದೆ ಮಂಕಿ. ಮೊನ್ನೆ ತಾನೇ ಹೋಗ್ಬೇಕು. ಮಂಕಿ ಅಂತ ಒಂದು ಊರಿದೆ. ನೆಕ್ಸ್ಟ್ ಈಗ ಇದಕ್ಕೆ ಬರೋಣ. ಏನು? ಉತ್ತರ ಪ್ರದೇಶದಲ್ಲಿ ಲೌಡಿ ಅಂತ ಒಂದು ಊರು. ಏನು ಹಣೆ ಬರ್ಕೋಬೇಕು. ಅವ್ರ ಭಾಷೆಯಲ್ಲಿ ಬಡ್ಡಿ ಬಂದು ಏನೋ ನಮಗೆ ಗೊತ್ತಿಲ್ಲ. ಟಿಕೆಟ್ ನಾವು ಲೌಡಿ ಕವನ್ ಇಳಿಯುವಾಗ ಲೌಡಿ ಮುತ್ರ ಲೌಡಿ ಮುತ್ರ. ಎಷ್ಟು ಕಷ್ಟ ಇವೆಲ್ಲ ಊರು. ಅದಕ್ಕೆ ದೇಶ ಸುತ್ತಬೇಕಾನೆ. ಇನ್ನೊಂದು ಊರಿದೆ, ಮೋದಿಯವ್ರ ಮುಂದೆ ಆ ವ್ಯಕ್ತಿ ಕಾಲು ಮಡಿಚಿ ಪದ್ಮಾಸನ ಹಾಕಿ ಮೋದಿ ಸಾಬ್ ಎಲ್ಲ ಊರ ಹೆಸರು ಚೇಂಜ್ ಮಾಡಿದ್ರಿ. ನಮ್ಮೂರ ಹೆಸರು ಚೇಂಜ್ ಮಾಡಿ ಸರ್. ಏನೇ ನಿಮ್ಮ ಊರ ಹೆಸರು? ಘೋಸುಡಿ ಸರ್. ಉತ್ತರ ಪ್ರದೇಶದಲ್ಲಿದೆ. ಎಂಥ ದುರಂತ. ಟಿಕೆಟ್ ತೊಗೊಳಕ್ಕೆ ಒಳಗಡೆ ಕಂಡಕ್ಟರ್ ಘೋಸುಡಿ ಗವನ್ ಏನು ಮಾತಾಡ್ಬೇಕು. ಇಳಿಯುವಾಗ ಘೋಸುಡಿ ಕರ್ನಾಟಕ ಯಾಕೆ ವೈವಿಧ್ಯಮಯ. ಇಡೀ ಜಗತ್ತಿನ ಜನ ಕರ್ನಾಟಕಕ್ಕೆ ಬರೋದಕ್ಕೆ ಅಪೇಕ್ಷೆ ಪಡ್ತಾರೆ ಅಂದರೆ ನಿಜಕ್ಕೂ ಪುಣ್ಯವಂತರು. ಇಲ್ಲಿ ಸಮಶೀತೋಷ್ಣ ವಲಯ ಇದೆ. ನಾವು ಮಂಗಳೂರು ಈ ನಿನ್ನೆ ತನ ಸಿರ್ಸಿ ಇರಿಸಿ ಆ ಕಡೆ ಹೋದರೆ ನೈಸರ್ಗಿಕ ಏನು ಭಗವಂತನ ಸೃಷ್ಟಿಯಪ್ಪ. ಅದೆಂಥ ಗಿಡಗಳ್ರಿ. ನಮ್ಮ ಮನೆ ಮುಂದೆ ಸಸಿ ನೆಟ್ಟಿರ್ತೀವಿ, 3 ದಿನಕ್ಕೆ ನೀರು ಹಾಕಿ 4 ದಿನಕ್ಕೆ ಒಣಗೋಗಿರ್ತೀವಿ. ಎಂತೆಂಥ ಗಿಡ. ಅವಕ್ಕೆ ನೀರೆರೆದವರು ಯಾರು, ಕಾಲಕ್ಕೆ ಗೊಬ್ಬರವನ್ನು ಇಟ್ಟವರು ಯಾರು ಅಂತ ವಚನ ಇದೆ ನೋಡಿ. ಅವಕ್ಕೆ ನೀರು ಬೆಳೆಸಿದ್ರೆ ಏನು ಗಗನಚುಂಬಿ ಮರಗಳು. ಹಾಂ,
ಸೂರ್ಯ ಕಾಣಿಸೋದೇ ಇಲ್ಲ. ಯಾವುದೋ ನಮ್ಮ ಸುತ್ತ ಒಂದು ಹಂದರ ಹಾಕಿದ್ದಾರೆ ಅಂತ ವೆಹಿಕಲಲ್ಲಿ ಆನಂದವಾಗಿ ಬರ್ತೀವಿ. ಎಲ್ಲೇ ಇಳೀರಿ ಭಯ ಇಲ್ಲ. ಅದು ಬೋರ್ಡ್ ಹಾಕಿರ್ತಾರೆ, ಕಾಡಾನೆಗಳಿಗೆ, ಕಾಡು ಪ್ರಾಣಿಗಳಿಗೆ ಇಲ್ಲಿ ಇಳಿಬೇಡಿ ಅಂತೆಲ್ಲ. ಅವ್ನು ನೋಡೋಕ್ಕೂ ಕೆಲವರು ಇಳಿತಾರೆ. ನೀನು ಟಿ ವಿಯಲ್ಲಿ ನೋಡಿರ್ಬೇಕು, ಆನೆ ನೋಡೋಕೆ ಇಳಿದು ಆನೆ ಆಡಿಸ್ಕೊಂಡ್ಬರ್ತವೆ. ಯೂಟ್ಯೂಬೆಲ್ಲ ನೋಡಿ ಅಂಥ ಸಾಹಸ ಹುಲಿಗಳಿವೆ ಜಾಗ್ರತೆ ಬೋರ್ಡ್ ಹಾಕಿರ್ತಾರೆ. ಅರಣ್ಯದಲ್ಲಿ ಇವ್ರು ಕೇಳಲ್ಲ, ನೋಡೋಣ ಹುಲಿ ನಾನು ಬಳ್ಳಾರೆ ನಮ್ಮನೇನು ಮಾಡ್ತೇವೆ ಹುಲಿ ಅಂತ ನಾಯಿ ಕೂಗಿದು ಓಡೋಗ್ತಿದ್ದೆ. ಇಳಿದು ಎಷ್ಟೋ ಜನ ಅನಾಹುತಕ್ಕೀಡಾಗಿದ್ದಾರೆ. ನೀವೆಲ್ಲ ಯೂಟ್ಯೂಬ್ನಲ್ಲಿ ನೋಡ್ತೀರಿ. ಅದಕ್ಕೆ ದೇಶ ತಿರುಗು, ಕೋಶ ಓದು ಅಂತ ಹೇಳೋದಂತ ಹೇಳ್ತಾ, ಇನ್ನು ನಮ್ಮ ನರಸಿಂಹ ಜೋಶಿ ಅವರು ಕೂಡ ಮಾತಾಡ್ತಾರೆ. ನಾವು ಆಗಲೇ ಹೇಳಿದಂತೆ ಇದೆಲ್ಲ ಮುಗಿಸ್ಕೊಂಡು ಹುಬ್ಬಳ್ಳಿ ಸೇರಬೇಕು. ಇಲ್ಲಿ ಹೊಸ ರುಚಿ ಅಂತ ಒಂದು ನಮ್ಮ ಜೋಶಿಯವರು ಹೇಳಿದ್ದಾರೆ. ಇಲ್ಲಿ ಯಾರಮ್ಮ ಟಿ ವಿಲಿ ಹೊಸ ರುಚಿ ಇತ್ತು. ಮಾಮೂಲು ಅಡುಗೆ ಮಾಡೋದು ಬೇಕಿಲ್ಲ ನನಗೆ. ಟಿ ವಿಲಿ ನೋಡಿ ಒಳ್ಳೆ ಅಡುಗೆ ಮಾಡಿ ನಿಮ್ಮ ಗಂಡ ಮಕ್ಕಳಿಗೆ ಬಡಿಸಿದ್ದಾರೆ, ದಯವಿಟ್ಟು ಹೆಣ್ಮಕ್ಳ ಕೈ ಎತ್ತಿ. 1 2 3 4 5 ಗಂಡಸರು ಬೇಡ, 7 ಜನ ಸಿಕ್ಕಿಲ್ಲ. 10 ಜನ, ಅವ್ರು 3 ನಾನು 7 10 ಜನ ಸಿಕ್ಕಿಲ್ಲ. ವೆರಿ ಗುಡ್. ಈಗ ಟಿ ವಿ ನೋಡಿ ಅಡುಗೆ ಮಾಡ್ತಿದ್ದ ಕೈತಿರಲ್ಲ, ಇವ್ರು ಮನೆಯವರೆಲ್ಲರೂ ಇದ್ರೆ ಇಲ್ಲಿ ಯಾಕೆ ಹೇಳ್ತಿದ್ರೆ ಅವರು ಟಿ ವಿ ನೋಡಿ ಮಾಡಿದ ಅಡುಗೆ ನುಂಡು ನೀವು ಬದುಕಿದ್ದೀರಾ ನೋಡಕ್ಕೆ. ದಯವಿಟ್ಟು ಟಿ ವಿ ನೋಡಿ ಅಡುಗೆ ಮಾಡಿಬಿಡ್ರಮ್ಮ. ಹಿರಿಯ ಅಜ್ಜಿ, ತಾಯಿ, ಅತ್ತೆ ಎಂಥ ಪಾಕಶಾಸ್ತ್ರ ಪ್ರವೀಣರು. ನಿಮ್ಮ ಮಾವ ನೋಡ್ಬಿಡಿ, ನಿಮ್ಮ ಮಾವ ಎಂತ ಅಂದರೆ ನಿಮ್ಗೆ ಗೊತ್ತಾಗ್ತದೆ. ಮುರುಘ ಇದ್ದಾಗಿರ್ತಾನೆ, ಅವನಿಗೆ ಮಾಡಿ ದಿನ ಹಾಕಿ ಬೆಳೆಸಿದ್ದಾರೆ ಅಂದರೆ ಅವ್ರು ಹೇಗಿರೋಣ ಯೋಚನೆ. ಹೌದಾ? ಅದಕ್ಕೆ ಅಡುಗೆ ಕೆಲಸ ಇಲ್ಲಿ ಏನೇ ಇರಲಿ, ಹೊಸ ರುಚಿ ಅಂತ ಬರ್ತೀವಿ. ನೀವು ನೋಡಿದರೆ ಅದನ್ನು ಇಷ್ಟು ಜನ ಮಾಡಿದ್ದೀವಿ, ನೋಡ್ಬಾರ್ದು. ಮನೇಲಿ ಇಂಥರ ಜೊತೆ ಕರಿ ಬಂದು ಬನ್ನಿ ಹೊಸ ರುಚಿ ಕಲಿಯೋಣ ಹೇಳ್ಕೊಡೋಕೆ ಬರ್ತಾರೆ. ಮಿಸ್ ಸ್ಮಿತಾ, ನಾನು ಯಾರೋ ಸೀತಾಬಾಯಿ ಬರ್ತಾಳೋ ಅಂತ ನಾನು ಅನ್ಕೊಂಡೆ. ಒಂದೋಳು ಸ್ಮಿತಾ ಹಿಂಗಿದ್ದಾಳ್ರಿ, 17-18 ವರ್ಷ ಆಗಿದೆ. ತಲೆಯಲ್ಲಿ ಅಷ್ಟು ಕ್ರಾಪ್ ಮಾಡ್ಕೊಂಡಿದ್ದಾಳೆ, ಐಬ್ರೋಸ್ ಎಲ್ಲ ಮಾಡಿ ಭೀಕರವಾಗಿ ಕಾಣ್ತಾ ಇದ್ದಾಳೆ. ಸ್ಕರ್ಟ್ ಬಂದಿತ್ತು. ನಾನು ಅನ್ಕೊಂಡೆ ಇವಳು ಮಾಡಿದ ಅಡುಗೆ ಉಂಡ್ರೆ ಸಾಕಾಗಿದೆ. ಕೈಕಾಲು ಇಷ್ಟಿಷ್ಟೇ ಫ್ರಾಕ್ ಹಾಕೊಂಡಿದ್ದಾಳೆ. ಅಯ್ಯೋ ಏನಪ್ಪ ಗತಿ ಇದು ಅಂದರೆ, ಹೇಳಿ ಮೇಡಮ್ ಯಾವ ಅಡುಗೆ ಹೇಳ್ಕೊಡ್ತೀರಾ ನೀವು? ಇವತ್ತು ಜನ ಎಲ್ಲ ಭಾಳ ಜನ ಸೇರಿದ್ದಾರೆ ತೋರಣಗಲ್ ರೆಸಾರ್ಟ್ನಲ್ಲಿ. ನಾನು ಇವತ್ತು ಇವರಿಗೆಲ್ಲ ಅದು ಜಂಪೆ ಕೂದು ಬಿಟ್ಕೊಂಡಿರ್ತಾರೆ. ಅದನ್ನು ಬಿಟ್ಕೊಳ್ಳೋದು ಯಾಕೋ, ಹಿಂದೆ ತಳ್ಳೋದು ಯಾಕೋ ನನಗೆ ಇವತ್ತು ನೋಡಿ. ಎಲ್ಲರೂ ಹಿಂದೆ ಕಟ್ಟಿ ರಬ್ಬರ್ ಬ್ಯಾಂಡ್ ಹಾಕಿ ಬಂದರೆ ಹೇಗೆ ಕ್ಲೀನ್, ಹಣೆ ಬರ ಕೂಡ ಓದ್ಬೋದು ಅವಳು. ಈ ಮಕ್ಕಳದು ಹಿಂಗಾಗಿ ಕತ್ತು ಚಿಕ್ಕದಾಗಿಬಿಟ್ಟಿರ್ತದೆ. ಹೇಳಿ ಮೇಡಮ್ ಇವತ್ತೆಲ್ಲ ತುಂಬ ಜನ ಕಾಯ್ತಿದ್ದಾರೆ ಸಲೂನಲ್ಲಿ, ಅವ್ರಿಗೆ ಯಾವ ಅಡುಗೆ ಹೇಳ್ಕೊಡ್ತೀನಿ? ನಾನು ಇವತ್ತು ಇವರಿಗೆಲ್ಲ ವೈಟ್ ರೈಸ್ ಮಾಡೋದು ಹೇಳಿ. ಏನು ಮಾಡ್ತೀರಾ? ಕರೆದಿರ್ತಾರೆ ಫ್ಯಾಕಲ್ಟಿ ಅಂತ. ಹೇಳಿ ಮೇಡಮ್ ಇವಾಗ ಜನರಿಗೆ ವೈಟ್ ರೈಸ್ ಮಾಡೋಕ್ಕೆ ಬರಲ್ಲ. ವೈಟ್ ರೈಸ್ ಮಾಡಬೇಕಾದ್ರೆ ಕೆಲವು ಸ್ಟೆಪ್ಸ್ ಇದೆ. ಇನ್ನು ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕಿಚನಿಗೆ ಹೋಗಬೇಕು, ಬೈಕನೇ ಹೋಗ್ತೀವಿ. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಸ್ಟವ್ ಹಚ್ಚಬೇಕು. ನಾವು ಮನೆಗೇ ಬೆಂಕಿ ಹಚ್ತಿದ್ವಿ. ಸ್ಟವ್ ಹಚ್ಚಬೇಕು. ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಅದ್ಮೇಲೆ ಪಾತ್ರೆ ಇಡಬೇಕು. ನಾವು ಗಂಡನ್ನೇ ಕುದಿಸ್ತಿದ್ವಿ. ಅದರಲ್ಲಿ ವಾಟರ್ ಹಾಕಿ, ಬಿಸ್ಲರಿ ವಾಟರ್ ಹಾಕ್ಬೇಕು. ವಾಟರ್ ಬಾಯ್ಲ್ ಆಗಬೇಕು. ಎಲ್ಲದಕ್ಕೂ ಇವನು ವಾಟರ್ ಬಾಯ್ಲ್ ಆಗಬೇಕು. ಬಾಯ್ಲ್ ಆಗಬೇಕು. ಪಕ್ಕದಲ್ಲಿ ನೋಡಿ ಏನು ಮಾಡೋದು, ಬಾಯ್ಲ್ ಆಗಬೇಕು. ಎಲ್ಲಿವರೆಗೂ ಬಾಯ್ಲ್ ಆಗಬೇಕು? ಬಬಲ್ಸ್ ಬರೋವರೆಗೂ ಬಾಯ್ಲ್. ಈ ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗ್ಬೇಕು ಅನ್ನೋದಕ್ಕೆ ಏನು ಅರ್ಥ ಇದೆ ಹೇಳಿ? ಕುದಿಯೋದು. ವೆರಿ ಗುಡ್. ಕಾಮನ್ನು ಗುಳ್ಳೆ ಬರೋದು ಅಂತೀವಿ. ಅದಕ್ಕೆ ಶಬ್ದ ಇದೆ ಕನ್ನಡದಲ್ಲಿ. ನೀರು ಹ್ಯಾಕೆ ಕುದೀತದೆ, ಅದು ಹ್ಯಾಕೆ ಶಬ್ದ ಮಾಡ್ತದೆ? ಕಳಕಳ. ವೆರಿ ಗುಡ್. ಕಳಕಳ, ಕಥ ಕಥ, ಕೊತ ಕೊತ. ಪಥ ಪಥ ಅಲ್ಲ, ಯಾರದು? ಅದು ಊಟದ ನಂತರದ ಕ್ರಿಯೆ ಅದು. ನೋಡಿ, ಒಂದು ನೀರು ಕುದಿಯೋಕ್ಕೆ ಇಷ್ಟು ಶಬ್ದ ಇದೆ ಕರ್ನಾಟಕದ ಕನ್ನಡದಲ್ಲಿ. ಹೌದಾ? ವಾಟರ್ ಇಸ್ ಬಾಯ್ಲ್ಡ್ ಅಂದರೆ ಮುಗಿತು ಇಂಗ್ಲೀಷ್ ಕತೆ. ಇದೆಷ್ಟಿದೆ ಒಂದೊಂದು ಊರಿಗೆ ಪಳಪಳ, ಕಳಕಳ, ಕೊತಕತ, ತಕತಕ. ಬಬಲ್ಸ್ ಬರೋವರೆಗೂ ಕಾಯ್ಬೇಕು. ಇಟ್ಸ್ ಓಕೆ. ಎಷ್ಟು ಬಬಲ್ಸ್ ಬರಬೇಕು ಮೇಡಮ್? ಮನೆಯಲ್ಲಿ ತುಂಬ ಜನ ಇದ್ದರೆ 20 to 25 ಬಬಲ್ಸ್.
ಇನ್ನು ಸಮಾರಂಭ ಮದುವೆಗಳೆಲ್ಲ ಥೌಸಂಡ್ಸ್ ಆಫ್ ಬಬಲ್ಸ್. ಈಗ ನಿಮ್ಮ ಮನೇಲಿ ನೀವು ನಿಮ್ಮ ಗಂಡ ಇಬ್ಬರೇ ಗೂಬೆ ಥರ ಇರೋದ್ರಿಂದ ಒಂದು 4-5 ಬಬಲ್ಸ್ ಬಂದರೆ ಇಟ್ಸ್ ಓಕೆ. ಓ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಒಂದು ಕ್ವಶನ್, ಏನು ಬಬಲ್ಸ್ ಬರದೇ ಇದ್ರೆ ಕೈ ಇಟ್ಟು ನೋಡಬೇಕು. ಆಗಲೇ ಅಡ್ವರ್ಟೈಸ್ಮೆಂಟ್. ಸುಟ್ಟ ಗಾಯಕ್ಕೆ ಬಳಸಿ ವರ್ಣ ಅಥವಾ ಸಮೀಪದ ಡಾಕ್ಟರ್. ಆಮೇಲೆ ವೆಟ್ ಐಸ್ ಪ್ಯಾಡಿ ಇರುತ್ತಲ್ಲ, ಪ್ಯಾಡಿನ ಅದರಲ್ಲಿ ಆ ಬೌಲ್ ಹಾಕಬೇಕು. ಬಿಗ್ ಸ್ಪೂನ್ ಇರುತ್ತಲ್ವ, ಬಿಗ್ ಸ್ಪೂನ್, ಅದರಿಂದ ಲೆಫ್ಟ್ ಟು ರೈಟ್ ಟರ್ನ್. ಬೆಂಗಳೂರಿನ ರೈಟು ಲೆಫ್ಟು ಬ್ಯಾಕು ಫ್ರಂಟ್ ಅಂದ ತಕ್ಷಣ ಸಿಗ್ನಲ್ಸ್ ಬರುತ್ತೆ ಅಲ್ಲಿ. ಇಲ್ಲ ಸಿಗ್ನಲ್ಸ್ ಬರಲ್ಲ, ಡೋಂಟ್ ವರಿ, ಸಿಗ್ನಲ್ಸ್ ಬರಲ್ಲ. ನೀವು ಈಸಿಯಾಗಿ ಮೂವ್ ಆಗ್ಬೋದು. ಏನು ಆ ಪಾತ್ರೆ ಬೆಂಗಳೂರಷ್ಟು ದೊಡ್ಡದಿರಲ್ಲ. ಆಮೇಲೆ ಅದ್ರ ಮೇಲೆ ಒಂದು ಪಾತ್ರೆ ಮುಚ್ಚಿ ಸೈಲೆಂಟ್ ಆಗಬೇಕು. ಆಮೇಲೆ ಪಾತ್ರೆದು ನೋಡ್ತಾರೆ, ಗಮ್ ಥರ ಆಗಿದೆ, ಫೆವಿಕಾಲ್ ಥರ ಆಗಿದೆ. ಇದು ಲಿಕ್ವಿಡ್ ರೈಸ್ ಆಗೋಯ್ತು ಮೇಡಮ್. ನೆಕ್ಸ್ಟ್ ಸ್ಟೆಪ್ ಏನು ಮೇಡಮ್? ಗಂಡ ಬಂದ್ರೊಳಗಡೆ ಅದನ್ನ ಚರಂಡಿಗೆ ಚೆಲ್ಲಬೇಕು. ಇಷ್ಟೇ ಪ್ರಪಂಚ. ಅದಕ್ಕೆ ಜೀವನದಲ್ಲಿ ನೀವು ನೋಡಿದ್ದೆಲ್ಲ ಹಾಸ್ಯವಾಗ್ತದೆ. ಇದನ್ನು ಅನುಭವಿಸುವಂಥ ಶಕ್ತಿ ನಮಗೆ ಬೇಕು. ಕಳೆದ 30-32 ವರ್ಷಗಳಿಂದ ನಾನು 4,000 ಕಾರ್ಯಕ್ರಮ ಆಗಿದೆ. 5 ಹತ್ರ ಇದೀವಿ. ಅದು 5 ಆಗಿಂದ 5 ಅಂತ ಜೋಶಿ ಅವರು 5 ಅಂತ ಹೇಳಿದರು. ನಿಮ್ಮಲ್ಲೂ ಕೂಡ ದಯವಿಟ್ಟು ನಿಮ್ಮ IMA ಕ್ಲಬ್ಗಳು ಇರ್ತವೆ, ಮತ್ತು ನಿಮ್ಮದೇ ಆದದ್ದು ರೋಟ್ರಿ ಲೈನ್ಸು ಏನೋ ಇರ್ತದೆ. ಅಲ್ಲಿ ವಾರಕ್ಕೊಂದು ಸಾರಿ ಈ ಲಾಫಿಂಗ್ ಥೆರಪಿ ಅಂತ ಮಾಡಿ. ನಾವು ಅನೇಕ ಹೊಸಾಸ್ಪತ್ರೆಗಳು ಕೂಡ ಹೋಗಿದ್ದೀವಿ. ನಾವು ಹುಚ್ಚರು ಅಂತ ತಿಳ್ಕೊಂಡ್ರೆ ಅವ್ರು ನಮ್ಮನ್ನು ಹುಚ್ಚರು ಅಂತ ತಿಳ್ಕೊಂಡು ಅವ್ರನ್ನ ರಕ್ಷಣೆ ಮಾಡಿ, ಅವ್ರನ್ನ ಮುಗಿಸಕ್ಕೆ ನಾವು ಹೋದರೆ ನಾವು ಇನ್ನೇ ಹುಚ್ಚ ಆಗೋ ಥರ ಅವ್ರನ್ನ ರಕ್ಷಣೆ ಮಾಡಿ. ಏನೇ ನಗ್ಸೋದು, ಅವ್ರು ನಮ್ಮನ್ನು ನೋಡಿ ನಾವು ಅವ್ರನ್ನ ನೋಡಿ. ಹೀಗೆ ನಗುತ್ತಾ ನಿಮ್ಮ ಪೇಷಂಟ್ಗಳನ್ನ ಬರಮಾಡಿಕೊಳ್ಳಿ. ನಿಮ್ಮ ಅರ್ಧ ನಗುವೇ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡ್ತದೆ ಅಂತ ಹೇಳ್ತಾ, ಇಂಥ ಒಂದು ಇಷ್ಟು ಕಡಿಮೆ ಸಂಖ್ಯೆಯಲ್ಲಿರೋ ಕಾರ್ಯಕ್ರಮ ಭಾಳ ರೇರ್ ನಾವು ಕೊಡೋದು. ಆದರೆ ನೀವು ಒಬ್ಬೊಬ್ಬರು 1,000 ಜನರನ್ನು ತೂಗ್ತೀರಿ, 1000 ಜನರನ್ನು ನಿಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದೀರಿ ಅಂತ ಭಾವಿಸಿ ಮಾತಾಡಿದ್ದೀವಿ. ನಿಮ್ಮೆಲ್ಲರ ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಡಾಕ್ಟರ್ಗೆ ಇಂಥ ಒಂದು ಅವಕಾಶವನ್ನು ನೀವು ಒದಗಿಸಿದ್ದಕ್ಕೆ ಕೂಡ ಧನ್ಯವಾದ ಅರ್ಪಿಸ್ತಾ, ಈಗ ನಿಮ್ಮ ಮುಂದೆ ಬರ್ತಿದ್ದಾರೆ. ದೇಹ ದೈತ್ಯವಾದರೂ ಧ್ವನಿಯಲ್ಲಿ ಎಲ್ಲರೂ ತೆಳ್ಳಗಿನವರೇ ಇದ್ದಾರೆ, ಎಲ್ಲ ಲೀನ್ನವರೇ ಇದ್ದಾರೆ. ಅಂಥ ಅಪರೂಪದ ಕಲೆಯನ್ನು ಮಿಮಿಕ್ರಿಯಲ್ಲಿ ತೋರಿಸುವಂಥ ನರಸಿಂಹ ಜೋಶಿ ಅವರು ಈಗ ನಿಮ್ಮ ಮುಂದೆ. ಗುರುಗಳಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಜೋರು ಚಪ್ಪಾಳೆ ಅವರಿಗೆ. ಈ ಒಂದು ಕಾರ್ಯಕ್ರಮಕ್ಕೆ ಕೆಲವು ನಾಯಕರು ಅಣ್ಣ ಇತ್ತು ಮಳೆ ಬಹಳಷ್ಟು ಜನ ರಾಜಕೀಯ ವ್ಯಕ್ತಿಗಳು ಕರ್ಕೊಂಬರೋಣ. ಮೊದಲೇದಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಕಾರ್ಯಕ್ರಮಕ್ಕೆ ಬಂದರೆ ಈ ಸಂದರ್ಭದಲ್ಲಿ ಬಳ್ಳಾರಿ ಮೆಡಿಕಲ್ ಕಾಲೇಜ್ ಮತ್ತು ರಿಸರ್ಚ್ ಸೆಂಟರ್ನವರು 7 ಸಾರಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಭಾಳ ಒಂದು ಒಳ್ಳೆ ಆರೋಗ್ಯ ಕೊಟ್ಟಲಿ ಭಗವಂತ. ಇದು 70 ಸಾರಿ ಆಗಲಿ ಅಂತ ಹಾರೈಸಿ ನಾವು ಮಾಡಿ ಮುಗಿಸ್ತೀವಿ. ಸಿದ್ದರಾಮಯ್ಯ ಪುನರ್ಮಿಲನ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಆಯೋಜನೆಯನ್ನು ಮಾಡಿ 7 ಸಾರಿ ಕಾರ್ಯಕ್ರಮ ಕಂಡಿದೆ ಅಂದರೆ ಅದು ನೀವೆಲ್ಲರ ಒಂದು ಸೌಭಾಗ್ಯ ಮತ್ತು ಧನ್ಯ ಮಿಲನ ಅಂತಕ್ಕಂಥ ಕಾರ್ಯಕ್ರಮ ಆಗಿದೆ. ಬಹಳ ಒಳ್ಳೆಯದಾಗಲಿ. ಇನ್ನೊಂದು ಧ್ವನಿ, ಭಾರತದಲ್ಲಿ ಅತಿ ದೊಡ್ಡ ಶ್ರೀಮಂತರು ಪ್ರಧಾನಮಂತ್ರಿ ಆಗ್ಬೋದು ತೋರಿಸ್ಕೊಟ್ಟವರು ಜವಾಹರ್ಲಾಲ್ ನೆಹರೂಜಿಯವರು. ಒಬ್ಬ ನಿಷ್ಠಾವಂತ ವ್ಯಕ್ತಿ ಭಾರತದ ಪ್ರಧಾನಮಂತ್ರಿ ಆಗೋದು ತೋರಿಸ್ಕೊಟ್ಟವರು ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು. ಒಬ್ಬ ಮಹಿಳೆ ಭಾರತದ ಪ್ರಧಾನಮಂತ್ರಿ ಆಗೋದು ತೋರಿಸ್ಕೊಟ್ಟವರು ಶ್ರೀಮತಿ ಇಂದಿರಾ ಗಾಂಧೀಜಿಯವರು. ಒಬ್ಬ ಯುವಕರು ಭಾರತದ ಪ್ರಧಾನಮಂತ್ರಿ ಆಗೋದು ತೋರಿಸ್ಕೊಟ್ಟವರು ರಾಜೀವ್ ಗಾಂಧೀಜಿಯವರು. ಒಬ್ಬ ಮಣ್ಣಿನ ಮಗ ಕೂಡ ಭಾರತ ಪ್ರಧಾನಮಂತ್ರಿ ಆಗೋದು ತೋರಿಸ್ಕೊಟ್ಟವರು ದೇವೇಗೌಡರು. ಒಬ್ಬ ವಿಜ್ಞಾನಿ ಕೂಡ ಭಾರತ ಪ್ರಧಾನಮಂತ್ರಿ ಆಗೋದು ತೋರಿಸ್ಕೊಟ್ಟವರು ಮನಮೋಹನ್ ಸಿಂಗ್.
ಒಬ್ಬ ಚಹಾ ಮಾಡ್ತಕ್ಕಂಥ ವ್ಯಕ್ತಿ ಕೂಡ ಭಾರತದ ಪ್ರಧಾನಮಂತ್ರಿ ಅವರು ತೋರಿಸ್ಕೊಟ್ಟವರು ನರೇಂದ್ರ ಮೋದಿ ಅವರು. भारत के समासों देश के निवासियों में भाई और बहनों, महात्मा गांधी जी के जन्मदिन अवसर पर हमने नया अभियान शुरू किए थे। स्वच्छता आंदोलन में आप सब भाग लिए, बहुत बहुत धन्यवाद है आपका। ಇನ್ನೊಂದು ಧ್ವನಿ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಪತ್ರಿಕೆ ಸಂಪಾದಕರು ರವಿ ಬೆಳಗೆರೆಯವರು. ಪ್ರಿಯ ವೀಕ್ಷಕರೇ, ಒಂದಿನ ಜಯನಗರದಿಂದ ಸೌಟನ್ ಸರ್ಕಲ್ ಕಡೆ ಬರೋ ಸಂದರ್ಭದಲ್ಲಿ ಒಂದು ಸಿಗ್ನಲ್ನಲ್ಲಿ ನನ್ನ ಗಾಡಿನ ಸ್ಟಾಪ್ ಮಾಡ್ತೀನಿ. ಒಬ್ಬ ಹುಡುಗ ಬಂದು ಕೇಳ್ತಾನೆ, ಸರ್ ನಾನು ನಿಮ್ಮ ಜಿಲ್ಲೆಯವನು, ಬಿಡುವಿದ್ದಾಗೆಲ್ಲ ನಿಮ್ಮ ಪತ್ರಿಕೆ ಓದ್ತೀನಿ, ನನ್ನ ಹೆಸರು ಕೊಟ್ರೇಶಿ ಅಂತಾನಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಹ್ಯಾವ್ ಎ ನೈಸ್ ಡೇ. ಚಪ್ಪಾಳೆ ತೊಟ್ಟದರಲ್ಲಿ 2 ವಿಧಾನಗಳಿವೆ. ಒಂದು, ಮಹಿಳೆಯರಿಗೆ ನಿಮ್ಮ ಎಡಗೈನ ಮುಂದೆ ಮಾಡ್ಕೊಳ್ಳಿ, ಚಪ್ಪಾಳೆ ತಟ್ಟುವ ವಿಧಾನಗಳು. ಎಡಗೈನ ಮುಂದೆ ಮಾಡಿಕೊಂಡು, ಗಂಡು ಮಕ್ಕಳು ಬೇಡ, ಹೆಣ್ಮಕ್ಳು ಅಷ್ಟೇ. ಅದರಲ್ಲಿ ನಿಮ್ಮ ಗಂಡನ ಫೋಟೋ ಇದೆ ಅಂದ್ಕೊಂಡು ಇಷ್ಟು ಹೇಳಿದ ಮೇಲೆ ನಿರಂತರವಾಗಿ ಚಪ್ಪಾಳೆ ತಟ್ಟಿದವರಿಗೆ ತುಂಬ ಹೃದಯ ಇದೆ. ಈಗ ಪುರುಷರಿಗೆ ಚಪ್ಪಾಳೆ ತಟ್ಟುವ ವಿಧಾನ, ನಿಮ್ಮ ಎಡಗೈ ಮುಂದೆ ಮಾಡ್ಕೊಳ್ಳಿ, ನಿಮ್ಮ ಅಂಗೈಯಲ್ಲಿ ನಿಮ್ಮ ಹೆಂಡತಿ ಫೋಟೋ ಕಲ್ಪನೆ ಮಾಡ್ಕೋಬೇಡಿ. ನಿಮಗೆ ಯಾರು ಮದುವೆ ಮಾಡಿಸಿದಾರಲ್ಲ ಬ್ರೋಕರ್, ಅವ್ರ ಫೋಟೋ ನೋಡ್ಕೊಳ್ಳಿ, ಈಗ ಚಪ್ಪಾಳೆ ತಟ್ಟಿ. ಈ ನಾಡಿಗೆ ನಾನು ಯಾವ ಕಾರ್ಯಕ್ರಮಕ್ಕೆ ಹೋದರೂ ಮಹಿಳೆಯರನ್ನ ಹೊಗಳ್ತೀನಿ. ಯಾಕಂದರೆ ಈ ನಾಡಿಗೆ ಹುಲಿಯಂಥ ಮಕ್ಕಳನ್ನು ನೀಡಿದ ತಾಯಿಯಂದಿರಿಗೆ ನಮಸ್ಕಾರ. ಈ ನಾಡಿಗೆ ಹುಲಿಯಂಥ ಮಕ್ಕಳನ್ನು ನೀಡಿದ ತಾಯಿಯಂದಿರಿಗೆ ನಮಸ್ಕಾರ. ಮತ್ತು ಹುಲಿಯಂತಿದ್ದ ಗಂಡನನ್ನು ನಾನು ಹೇಳಿಲ್ಲ ಸರ್, ನೀವು ನಾವು ಸ್ಟಾರ್ಟಿಂಗ್ ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ, ಮಾತು ಅವ್ರಂಗಿರಬಾರ್ದು, ಮಾತು ಇವ್ರಂಗಿರಬಾರ್ದು, ಮಾತಾಡೋದು ಯಾರ ಮನಸ್ಸಿಗೆ ನೋವಾಗಬಾರ್ದು. ಈ ನಾಡಿಗೆ ಹುಲಿಯಂಥ ಮಕ್ಕಳನ್ನು ನೀಡಿದ ತಾಯಿಯಂದಿರಿಗೆ ನಮಸ್ಕಾರ. ಮತ್ತು ಹುಲಿಯಂತಿದ್ದ ಗಂಡನನ್ನು ಹೆಬ್ಬುಲಿಯಂತೆ ಮಾಡಿದ ತಾಯಿಯಂದಿರಿಗೆ ಸರಸ. ನಾನು ಕಂಡುಕೊಂಡಿರೋ ಸತ್ಯ ನಿಮಗೆ ಹೇಳ್ತೀನಿ, ನಿಮಗೆ ಸತ್ಯ ಅನಿಸಿದ್ರೆ ಚಪ್ಪಾಳೆ ತಟ್ಟಿ. ಹೆಣ್ಣು ಮಕ್ಕಳಕ್ಕಿಂತ ಹೃದಯ ಶ್ರೀಮಂತಿಕೆಯಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ. ಒಂದಿಷ್ಟು ಜನ ಇಲ್ಲ ಅಂತ ಎಲ್ಲಾದರೂ ಕರ್ಕೊಂಡು ಹೋಗೋದ್ರಲ್ಲಿ, ಏನಾದರೂ ಕೊಡಿಸೋದ್ರಲ್ಲಿ, ಪ್ರೀತಿಯಿಂದ ನೋಡೋದ್ರಲ್ಲಿ, ಪ್ರೀತಿಯಿಂದ ಮಾತಾಡ್ಸೋದ್ರಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ. ಯಾಕಂದರೆ ಇದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ನನಗನ್ಸಿದ್ದು ಹೇಳ್ತೀನಿ, ನಿಮ್ಗೆ ಹೆಂಗೆ ಅನಿಸುತ್ತೆ. ನನ್ನ ಮನೆಯಲ್ಲಿ ನಮ್ಮ ತಂಗಿ ಇದ್ದಾಳೆ. ನಮ್ಮ ತಂಗಿನ ನನ್ನ ಹೆಂಡತಿ ಅಷ್ಟು ಪ್ರೀತಿಯಿಂದ ಮಾತಾಡ್ಸಲ್ಲ, ಪ್ರೀತಿಯಿಂದ ನೋಡಲ್ಲ, ಪ್ರೀತಿಯಿಂದ ಎಲ್ಲೂ ಕರ್ಕೊಂಡು ಹೋಗಲ್ಲ, ಪ್ರೀತಿಯಿಂದ ಏನೂ ಕೊಡಿಸಲ್ಲ. ನಾನು ಹಾಗಲ್ಲ, ನನ್ನ ಹೆಂಡತಿ ತಂಗಿದ್ದಾಳೆ. ಅಪಾರ್ಥ ಮಾಡ್ಕೊಂಡ್ರೆ ಈಗ ನನಗಿಂತ ಜಾಸ್ತಿ ನಿಮಗೆ ಸಂತೋಷ ಭಾಳ ಆಗಿದೆ. ಇದು ಅಪಾರ್ಥ ಆಗಿದೆ. ಇದು ಹಂಗಲ್ಲ, ನನ್ನ ಹೆಂಡತಿ ತಂಗಿ ಇದ್ದಾಳೆ, ಆಕೆನ ಬರೆಸಿ ಓದಿಸಿ ಮದುವೆ ಮಾಡಿ ಜಾಬ್ ಮಾಡಿ ಕಳಿಸಿದೆ. ಇದು ನೋಡಿ, ಕಾರ್ಯಕ್ರಮಕ್ಕೆ ಬರೋದಕ್ಕಿಂತ ಮೊದಲು ನಾನು LIC ಏಜೆಂಟ್ ಆಗಿದ್ದೆ. LIC ಏಜೆಂಟಾಗಿ ಒಂದು ಪಾಲಿಸಿ ಮಾಡಿಸೋದು ಭಾಳ ಕಷ್ಟ, ಬೇಗ ಪಾಲಿಸಿ ಕೊಡಲ್ಲ. 5 ವರ್ಷ ಒಬ್ಬರು ಮನೆಗಲ್ಲದೆ 5 ವರ್ಷ ಆದಮೇಲೆ ಅವ್ರು ಪಾಲಿಸಿ ಕೊಟ್ಟರು. ಕೊಟ್ಟಮೇಲೆ ಹೋದೆ, ಅಕ್ಕ 5 ವರ್ಷದಿಂದ ನಿಮ್ಮ ಮನೆಗೆ ತಿರುಗ್ತಾ ಇದ್ದೀನಿ, ಒಂದು LIC ಪಾಲಿಸಿ ಮಾಡ್ತಾಯಿಲ್ಲ, ನನಗೊಂದು ಪಾಲಿಸಿ ಮಾಡಿಸಿ ಅಂದಾಗ ಅವ್ರ ಯಜಮಾನರು ಅಧ್ಯಕ್ಷರಾಗಿದ್ದರು. ಅವ್ರು ಹೇಳಿದರು, 5 ವರ್ಷದಿಂದ ಮನೆಗೆ ಬರ್ತಾರೆ, ಒಂದು ಪಾಲಿಸಿ ಮಾಡಿಸಿದೆ. ಒಂದು 10 ಲಕ್ಷ ಪಾಲಿಸಿ ಮಾಡಿಸಿದ್ರು. ಮಾಡಿಸಿದ 6 ತಿಂಗಳಿಗೆ ಅವರು ಸತ್ತೋಗ್ಬಿಟ್ರು. ನನಗನ್ನಿಸ್ತು, ಬಿಟ್ಟಿದ್ರೆ ಬದುಕಿದ್ರು ಏನು, ಸುಮ್ಮನೆ ಮಾಡಿಸ್ಬಿಟ್ಟೆ. ಆಯಿತು, ಪಾಲಿಸಿ ಕೊಟ್ಟರು. ಕೊಟ್ಟಮೇಲೆ 6 ತಿಂಗಳಾಯಿತು, LIC ದುಡ್ಡು ಬಂತು, ಅವರಿಗೆಲ್ಲ ಕೊಟ್ಟೆ. 6 ತಿಂಗಳಾದ್ಮೇಲೆ ನನಗೊಂದು ಫೋನ್ ಬಂತು, ಅಣ್ಣ ಎಲ್ಲಿದ್ದೀರಾ? ಯಾಕಕ್ಕ ಅಂದೆ. ನೀವು ಮನೆಗೆ ಬನ್ನಿ. ಅವ್ರ ಮನೆಗೆ ಹೋದೆ, ದೊಡ್ಡ ಅವ್ರ ಮನೆಯಲ್ಲಿ ಸುಮಾರು ಒಂದು 300 ಜನ ಹೆಣ್ಮಕ್ಳಿದ್ದಾರೆ, ಒಂದೇ ಚೇರ್ ಹಾಕಿದ್ದಾರೆ. ನಾನು ಅವ್ರ ಗಂಡು ಮಗ,
ಹೋಗಿ ನಿಂತ್ಕೊಂಡೆ. ಆ ಹೆಣ್ಮಗಳು ಮಾತಾಡೋಕ್ಕೆ ಶುರು ಮಾಡಿದ್ಲು. ಮಾತೆಯರೇ, ಮಹಿಳೆಯರೇ, ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗೋಣ ಅಂದು ನನ್ನ ಕಡೆ ನೋಡಿದ್ರು. ನಾನಂದೆ, ಅಕ್ಕ ಒಗ್ಗಟ್ಟಾಗಲಿ ಬೇಡ ಅನ್ನಲ್ಲ, ಇವತ್ತೇ ಯಾಕೆ ಆಗ್ತೀನಿ ಅಣ್ಣ, ನಿಮ್ಗೆ ಗೊತ್ತಿಲ್ಲ ಸುಮ್ಮನೆ ಅಂದರು. ನಾನು ಸುಮ್ಮನೆ ಬಿಟ್ಟೆ. ಈಗ ನೋಡ್ರಿ ಹೇಳಿದ್ರು, ಅಣ್ಣ ನಿಮ್ಗೊಂದು ವಿಷಯ ಗೊತ್ತಿರಲಿ, ಇಲ್ಲಿ ನೆರೆದಿರ್ತಕ್ಕಂಥ 300 ಜನ ಮಹಿಳೆಯರು ಬೇರೆಯವ್ರ ಕಡೆ LIC ಪಾಲಿಸಿ ಮಾಡಲಿಕ್ಕೆ ಹೊರಟಿದ್ರು. ನಾನಂದೆ, ಅಣ್ಣನ ಹತ್ರ ಮಾಡಿಸಿ, ಅಣ್ಣನ ಕೈಗುಣ ಚೆನ್ನಾಗಿದೆ, ಇದು ಕೈಗುಣ ಅಂತ. ಇಷ್ಟಂದ್ರೆ ಏನಾಗ್ತಿಲ್ಲ. ಆ ಅಕ್ಕ ನನ್ನ ಮೇಲೆ ಪ್ರೀತಿ ಇನ್ನೊಂದು ಮಾತು ಹೇಳಿದ್ದು, ಅಣ್ಣನ ಹತ್ರ ಪಾಲಿಸಿ ಮಾಡಿಸಿ, ಅಣ್ಣನ ಕೈಗುಣ ಚೆನ್ನಾಗಿದೆ, ಅಣ್ಣ 6 ತಿಂಗಳಲ್ಲಿ ರಿಸಲ್ಟ್ ಕೊಟ್ಬಿಡ್ತಾರೆ. ನಾನು ಪ್ರಾಣಿ ಸರರು ಅವರೆಲ್ಲೆಲ್ಲಿ ಕರ್ಕೊಂಡು ಹೋಗ್ತಿರ್ತಾರೆ. ನಾವೆಲ್ಲ 28 ವರ್ಷದಿಂದ ಅವ್ರ ಜೊತೆಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಅವರು ಹೊರದೇಶಕ್ಕೆ ಹೋಗಿದ್ದೆ. ನಾನು ಓದಿದ್ದು MA PF IAS, ಅಂದರೆ ಮೆಟ್ರಿಕ್ ಅಪಿಯರ್ಡ್ ಬಟ್ ಫೇಲ್ ಇನ್ ಆಲ್ ಸಬ್ಜೆಕ್ಟ್ಸ್. 5 ಸಾರಿ ಫೇಲ್ ಆದೆ, 6ನೇ ಸಾರಿ ಕೆಳಗೆ ಒಂದು ಲೈನ್ ಬರೆದಿತ್ತು, ಎತ್ತಿ ಹಾಕಲಾಗಿದೆ ಅಂತ. ಅವರು ಅಟ್ಲೀಸ್ಟ್ ಒಂದು ಸ್ವಲ್ಪ ಮಾತು ಇಂಗ್ಲೆಂಡ್ ಇದಕ್ಕೆ ಹೊರಟಿದ್ರು, ಸಿಡ್ನಿ ಆಸ್ಟ್ರೇಲಿಯಾಗೆ ಹೋದಾಗ ಅವ್ರು ಹೇಳಿದ್ರು, ಇಂಗ್ಲೀಷ್ ಕಲ್ಕೊ. ಇಂಗ್ಲೀಷ್ ಏನು ಕಲಿಬೇಕು ಸರ್? ಹೌ ಆರ್ ಯು ಅವ್ರು ಹೇಳ್ತಾರೆ, ನಿಮ್ಗೆ ಅವ್ರು ಹೌ ಆರ್ ಯು ಅಂತ ಹೇಳಿದ್ರೆ ಮೀ ಟು. ಅವಾಗ ಮೀ ಟು ಅಂದ್ರೆ ದೊಡ್ಡದು ಇದು ತಗೋಣ. ಅದು ಅವು ಆಸ್ಟ್ರೇಲಿಯಾಗೆ ಹೋಗಿ ನಾನು ಯಾಕೆ ಸಿಕ್ಕಾಕೊಳ್ಳಿ ಸರ್? ಅದು ಮೀಟು ಹಗರಣಲ್ಲ, ಇದು ಮೀಟ್ ಅಂದರೆ ನಾನು ಹಂಗೆ ಅಂದಾಗ ಅಲ್ಲಿ ರಶ್ಮಿಕಾ ಮೇಡಮ್ ಅಂತ ಒಬ್ಬರು ಬರ್ತಾರೆ. ಅವರು ಕರ್ಕೊಂಡು ಹೋಗ್ತಾರೆ. ಅವ್ರು ಬೋರ್ಡ್ ನಿಲ್ಸಿರ್ತಾರೆ, ನೀವು ನಿಲ್ಲಬೇಕು, ಅವ್ರು ನೋಡಬೇಕು. ಅವ್ರು ಬರ್ತಾರೆ, ಹೌ ಆರ್ ಯು ಅಂತ ಕೇಳಬೇಕು. ಫೈನ್ ಮಾತಾಡೋದು. ನಾನು ಹೌ ಆರ್ ಯು ಅನ್ಕೊಂಡು ಅವ್ರು ಲ್ಯಾಂಡ್ ಆಗಕ್ಕಲ್ಕ ಅದು ಫ್ಲೈಟ್ ಹಿಂಗೆ ಆಗಿಬಿಡ್ತು. ಮರ್ತುಬಿಟ್ಟೆ ನಾನು. ಅಲ್ಲಿ ಬೋರ್ಡ್ ನಿಂತಿದ್ರು, ಅವರು ಬಂದಿದ್ದಿಲ್ಲ. ಅವ್ರು ರಶ್ಮಿಕರ್ ಬೋರ್ಡ್ ಇತ್ತು, ಆ ಹೆಣ್ಮಕ್ಳು ಇರಲಿಲ್ಲ. ಅವರು ಯಜಮಾನರು ಬಂದ್ಬಿಟ್ಟಾರೆ, ನನಗೆ ಗೊತ್ತಿಲ್ಲ. ನಾನು ಹೂ ಆರ್ ಯು ಅಂದರು. ನಾನು ಹೂ ಆರ್ ಯು ಅಂದ್ಬಿಟ್ಟು ಅವರು ಐ ಆಮ್ ರಶ್ಮಿಕಾ ಹಸ್ಬೆಂಡ್. ನಾನು ಬಿಟ್ಟು ಹೋದ್ಬಿಟ್ಟೆ. ಇವರು ಬಂದು ಬೈದ್ರೆ, ಅವನು ಸುಲಭವಾಗಿ ಬರೋದಿಲ್ಲ ಇಂಗ್ಲೀಷ್. ಅವನು ಹೌ ಆರ್ ಯು ಅಂತ ಪ್ಲೇನಿಂಗ್ ಹಿಂಗೆ ಆದ ತಕ್ಷಣ ಹೂ ಆರ್ ಯು ಅಂತ ಕೇಳ್ಬಿಟ್ಟ. ಹಾಗಾಗಿ ಏನು ಟೆನ್ಷನ್ ಮಾಡ್ಕೊಂಡು ನೀವೇನು ಬೇಜಾರು ಹಾಕ್ಬೇಡ್ರಿ ಅಂತ ಅಷ್ಟೇ. ಸ್ವಲ್ಪ ಮಾತಿನಲ್ಲಿ ವ್ಯತ್ಯಾಸ ಆದಾಗ ಹಾಸ್ಯ ಪ್ರಸಂಗ. ನಾವು ಎಲ್ಲ ಕಡೆ ಕಾರ್ಯಕ್ರಮಗಳು ಇವತ್ತು ನಮ್ಮ ಡಾಕ್ಟರ್ ಹೈವದನ್ ಸರ್ ಇಲ್ಲಿ ಕರ್ಕೊಂಡು ಕಾರ್ಯಕ್ರಮ ಮಾಡಿಸಿದ್ರು. ಒಂದು ಕಡೆ ಧಾರವಾಡ ಹುಚ್ಚಾಸ್ಪತ್ರೆಯಿಂದ ಬಂತು ಫೋನ್, ನೀವೆಲ್ಲರೂ ಶಾಣೆಯರನ್ನು ನಡೆಸ್ತೀರಲ್ಲ, ಹುಚ್ಚರನ್ನ ಯಾರು ನಡೆಸ್ಬೇಕು? ಯಾರು ನಗಿಸ್ಬೇಕು? ದೇವರೇ ನಗಿಸ್ಬೇಕು ರೀ. ಅವ್ರು ನಗಿಸೋ ಅವಶ್ಯಕತೆ ಇರೋಲ್ಲ, ಅವರೇ ಸುಮ್ಮನೆ ನಗ್ತಿರ್ತಾರಲ್ಲ ಅಂತ. ನೀವು ಬಂದು ಮಾತಾಡ್ರಿ ಅಂತ ನಾನು ಅಂದೆ. ಸರ್ ಇವರೆಲ್ಲ ಹುಚ್ಚರಿದ್ದಾರೆ, ಹೆಂಗೆ ಮಾತಾಡ್ಸ್ಬೇಕು ರೀ? ನೀವು ಮಾತಾಡ್ರಿ, ಒಂದು ಕಂಡೀಷನ್. ಈಗ ಅವನ್ನ ನಗಿಸಿದ್ರೆ ನೀವು ಹೊರಗೆ ಬಿಡ್ತೀವಿ, ಇಲ್ಲಾಂದ್ರೆ ಅವ್ರ ಜೊತೆ ನೀವು ಹೋಗ್ಬೋದು. ಇದೆಂಥ ಕಂಡೀಷನ್ ಸರ್ ಅಂತ ನಾನು ನಗಿಸೋಕ್ಕೆ ಪ್ರಯತ್ನ ಮಾಡಿದೆ. ಫಸ್ಟಿಗೆ ಅವ್ರಿಗೆಲ್ಲರಿಗೂ ನಾನೊಂದು ಲೈನ್ ಹಾಡ್ತೀನಿ, ನೀವು ಒಂದು ಲೈನ್ ಹಾಡ್ತೀರ ಅಂದೆ. ಅವರು ಓ ಅಂದರು. ಶುರು ಮಾಡಿದೆ. ಹಸೆ ಮನೆಯೋ ನಮಗೆ ಇಂದು ನಾವು ನಿಂತ ತಾಣವು, ತೂಗಾಡುವ ಹಸಿರೆಲೆ ಶುಭ ಕೋರುವ ತೋರಣವು, ಹಕ್ಕಿಗಳ ಚಿಲಿಪಿಲಿಗಾನ ಮಂಗಳಕರನಾದವು. ಇಷ್ಟೊಂದ್ಬಿಟ್ಟೆ. ಅದ್ರ ಮನೆದು ನಿಂತು, ನಾವಾಡುವ ನುಡಿಯೇ ಕನ್ನಡ ನುಡಿ. ಒಬ್ಬನಾದ್ರೂ ಒಳ್ಳೆಯವ್ನು ಸಿಕ್ಕ ಅನ್ಕೊಂಡೆ. ಇಷ್ಟು ಅಂದಮೇಲೆ ನಾವು ಓಡಿ ಬಂದು ಡಾಕ್ಟರ್ ಕಿವಿಯಲ್ಲಿ ನಾನು ಹೇಳಿದೆ. ನಾನು ಸುಮ್ಮನೆ ಆಗುತ್ತೆ. ಮತ್ತು ಅಲ್ಲೇ ನಿಂತ ಇನ್ನೊಂದು ಸಾಂಗ್ ಆಡ್ಸೋಣ ಅಂದ್ಕೊಂಡೆ. ಇನ್ನೊಂದು ಸಾಂಗ್ ಆಡಿದೆ. ಕರವಲ್ಲ ತರಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ಇಷ್ಟಂದೆ. ಅವ್ನು ಮತ್ತೆ ಬಂದು ಡಾಕ್ಟರ್ ಕಿವಿಗೆ ಏನೋ ಹೇಳಿದೆ. ನಾನು ಏನು ಹೇಳ್ತೀನಿ, ನಾವು ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡಿದೆ. ಅವ್ನು ತಿರ್ಗಿ ಬಂದ. ನಾನು ತಲೆ ಕೆಟ್ಬಿಟ್ಟು ಬಾಯಿಗೆ, ನೀನು ಏನು ಹೇಳಬೇಕು ಅಂದ್ಕೊಂಡಿದ್ಯಾ ಡೈರೆಕ್ಟಾಗಿ ನನಗೆ ಹೇಳು. ಪ್ರತಿ ಸಲ ಬಂದು ಡಾಕ್ಟರ್ ಕಿವಿಗೆ ಏನು ಹೇಳ್ತೀನಿ, ಡೈರೆಕ್ಟಾಗಿ ನಿನಗೆ ಹೇಳ್ತೀನಿ, ಮೈಕ್ ಕೊಡು ಅಂತ. ಮೈಕ್ ಕೊಟ್ಟೆ. ಅವನು ಹೇಳಿದ, ನಿನ್ನಂಥವ್ನು ಹೊರಗಡೆ ಬಿಟ್ಟಿದ್ದಾರೆ,
ನಾನು ಇದು ಹಾಡು ಹಾಡೋದಕ್ಕೆ ಒಂದು ಕಣ್ಣಿಗೆ ಹುಚ್ಚು ಕಣ್ಣಂಗೆ ಆಗ್ಬಿಟ್ಟಿದ್ದೆ. ಹಿಂಗೆ ಎಷ್ಟು ಕಾರ್ಯಕ್ರಮಕ್ಕೆಲ್ಲ ಹೋದಲ್ಲೆಲ್ಲ ನಮಗೂ ಪರಿಚಯ ಮಾಡಿ ಹಲವಾರು ಕಾರ್ಯಕ್ರಮಗಳ ಜೊತೆ ನಾನು ಒಂದು 5,000 ಕಾರ್ಯಕ್ರಮ ಆಯಿತು. ಸುಮಾರು 28 ವರ್ಷಗಳ ಇಂದ ಪ್ರಾಣೇಶ್ವರ ನಾನು ಒಂದೇ ಏರಿಯಾದಲ್ಲಿ ಒಂದೇ ಊರಲ್ಲಿ ಇದ್ಕೊಂಡು ಕಾರ್ಯಕ್ರಮ ಮಾಡಿದಾಗ ಹೈವದನ್ ಸರ್ ಅವರು ನೋಡಿ ಬರೀ ಫೋನ್ ಮಾಡಿ ಬಾ ಅಂದರು ಅಂತ ಹೇಳ್ಬೋದು. ಇದು ಅವ್ರು ಹೇಳಿದ್ರೆ ಸರ್ ಎಷ್ಟೋ ದಿವಸದಿಂದ ಇಲ್ಲ ನಾವೆಲ್ಲ ಒಂದು ಕಾರ್ಯಕ್ರಮ ಭಾಳ ಒಳ್ಳೆ ಕಾರ್ಯಕ್ರಮ ಆಗ್ತದೆ ಅಂತಾರೆ ಅವರು. ಅದಕ್ಕೆ ಕೆಲವೊಬ್ಬರ ಕಡೆ ಹೊರಗಡೆ ಹೋಗಿರ್ತೀವಿ, ಲಕ್ಷಗಟ್ಟಲೆ ಜನ ಇರ್ತಾರೆ, ಅವ್ರು ಯಾರೂ ಲಕ್ಷ್ಯ ನಮ್ಮ ಕಡೆ ಇರಲ್ಲ. ನೀವು ಸ್ವಲ್ಪ ಜನ ಇದ್ದೀರಿ, ನಿಮ್ಮೆಲ್ಲರ ಲಕ್ಷ್ಯ ನಮ್ಮ ಕಡೆ ಇದೆ. ಹಾಗಾಗಿ ಲಕ್ಷ ಜನ ಇದಕ್ಕಿಂತ ಲಕ್ಷ್ಯ ಕೊಟ್ಟು ಕೇಳುವವರು ಬೇಕು. ಒಂದು ಕಾರ್ಯಕ್ರಮ ಹೋಗಿದ್ವಿ, ಬಾಪೂಜಿ ಆಡಿಟೋರಿಯಂ ಕಾರ್ಯಕ್ರಮ ದಾವಣಗೆರೆಯಲ್ಲಿ. ಕಲಾವಿದ ನಾನಿಂದ ನೀ ಯಾಕೆ ಕವಿ ಆಗಬಾರ್ದು ಅಂದರು ಸರ್. ನಾನು ಕವಿ ಆಗ್ತೀನಿ ಸರ್, ನನ್ನ ಕವನದ ಹೆಸರು ಗೊತ್ತಿಲ್ಲ, ನನ್ನ ಕವನ ಓದಕ್ಕೆ ಬರಲ್ಲ, ನಾ ಕೈ ಒಳಗೆ ಬರೆದು ತೋರಿಸ್ತೀನಿ ಓದೋದ್ರು. ಸರಿ, ಶುರು ಮಾಡಿದೆ. ಕಲಾಭಿಮಾನಿಗಳೇ, ಕಲಾ ಪ್ರೇಮಿಗಳೇ, ಕಲಾ ಹಿತೈಷಿಗಳೇ, ಕಲಾ ಆರಾಧಕರೇ, ಇಂದು ನಾನು ನಿಮ್ಮೆದುರಿಗೆ ಕವಿಯಾಗಲು ಹೊರಟಿದ್ದೇನೆ. ನನ್ನ ಕವನದ ಹೆಸರು ಈಗ ತಿರುಗಿ ನೋಡಿದೆ, ಪ್ರಾಣೇಶ್ವರ್ ಕೈಯಾಗಿ ಬರೆದು ತೋರಿಸಿದ್ರು, ನಾಯಿ ಅಂತಿತ್ತು. ಬೇಡ ಬಿಡಿ ಸರ್ ಇಲ್ಲಿ ಹೇಳೋದು, ಯಾಕಂದ್ರೆ ನಾಯಿದೊಂದು ಕೆಟ್ಟ ಅನುಭವ ಆಗಿತ್ತು ನನಗೆ. ಬೆಂಗಳೂರಲ್ಲಿ ನಾಯಿ ಸಾಕಿರ್ತಾರೆ, ನಾಯಿಗೆ ಸೋಪ್ ಬೇರೆ, ಅದು ಬ್ರೆಡ್ ಬೇರೆ, ಅದು ಬೆಡ್ ಬೇರೆ. ಒಬ್ಬರು ಮನೆಗೆ ಹೋಗಿದ್ದೆ, ನಾಯಿ ಮರಿ ಮೈ ತುಂಬ ಬಿಳಿ ಕೂದಲು, ಅಂಕಲ್ ನಾಯಿ ಮರಿ ನೋಡ್ರಿ ಅಂತ ಕೊಟ್ಟಲು. ಎತ್ಕೊಂಡೆ, ಖುಷಿ ಆಯಿತು ನಾಯಿ ಮರಿ ನೋಡಿ, ಸಂತೋಷ ತಡ್ಕೊಳಕ್ಕಾಗಲಿಲ್ಲ, ಮುತ್ತು ಕೊಟ್ಟೆ. ಆ ಮಗು ಹೇಳಿತು, ಅಂಕಲ್ ನಾಯಿ ಮರಿ ಮುತ್ತು ಕೊಟ್ರ? ಹೌದು ಪುಟ್ಟಿ, ಅದ್ರ ಮುಖ ಈ ಕಡೆ ಇಲ್ಲ. ನೀವು ನಗ್ತೀರಿ ಸರ್, ನಾನು ಹೆಂಗೆ ಅದೇ ನನ್ನದೇ ನಾಯಿ ಬೇಡ ಸರ್, ಇಲ್ಲ ಹೇಳೋ ಕೈಯಲ್ಲಿ ನೋಡ್ಕೊಂಡೆ ಓದ್ಕೊಂಡು ಹೇಳಿ. ನಮ್ಮ ತಾಯಿ ಸಾಕಿದ್ದಳು ಒಂದು ನಾಯಿ, ಸಾಕಿದ್ದಳು ಒಂದು ನಾಯಿ, ಸಾಕಿದ್ದಳು ಒಂದು ನಾಯಿ. ಇಷ್ಟಂದ್ಬಿಟ್ಟೆ ಕೂತ್ ಜನ ಎಲ್ಲ ನಿಮ್ಮಂಗೆ ಇದ್ರು, ಖುಷಿ ಇತ್ತು. ಅವರೆಲ್ಲ ಎದ್ದಿತ್ತು, ವಾ 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 ಅಂದ್ಬಿಟ್ರು. ನನಗೆ ಖುಷಿ ಆಯಿತು. ಈ ಕಡೆ ನೋಡಿದ್ರೆ ಪ್ರಾಣೇಶ್ವರ ಇದ್ರು 3 ಸಾರಿ ಹೇಳಂದ್ರೆ, 3 ಸಾರಿ ಹೇಳಂದ್ರೆ ಈ ಕಡೆ ನೋಡೋಕೆ ಬರಲ್ಲ. ಹಿಂಗೆ ನಿಂತ್ಕೊಂಡು ಶುರು ಮಾಡಿದೆ. ನಮ್ಮ ತಾಯಿಗೆ ಸಾಕಿದ್ದಳು ಒಂದು ನಾಯಿ, ಸಾಕಿದ್ದಳು ಒಂದು ನಾಯಿ. ಈ ಕಡೆ ಕೂತರು, ವಾ 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 ವಾ. ನಮ್ಮ ತಾಯಿ ಸಾಕಿದ್ದಳು ಒಂದು ನಾಯಿ, ಸಾಕಿದ್ದಳು ಒಂದು ನಾಯಿ. ಈ ಕಡೆ ಕೂತರು, ವಾ 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 ವಾ. ತಿರ್ಗಿ ನಮ್ಮ ತಾಯಿ ಸಾಕಿದ್ದಳು ಒಂದು ನಾಯಿ, ತಾಯಿ ಸಾಕಿದ್ದಳು ಒಂದು ನಾಯಿ ಎಂದೆ. ಈ ಕಡೆ ಕೂತರು, ವಾ 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 ಅಂದರು. ಹಿಂಗೆ ತಿರುಗಿ ನೋಡಿದೆ, ಇಲ್ಲೇ ಇಲ್ಲ. ಈಗ ಹೆಂಗೆ ಹೋಗಾರೆ ಹೋಗ್ಬಿಟ್ರಿ ಅಂತ. ಈಗ ನನ್ನ ಕವನ ಗೊತ್ತೇ ಇಲ್ಲ, ಬ್ಯಾಡ ಅಂದ್ರೆ ಅವ್ರು ಬಿಡಲಿಲ್ಲ. ಈಗ ನಾನೇನು ಮಾಡ್ಬೇಕು? ಅವ್ರು ಬಂದಲ್ಲಿ ಕೂಡೋವ್ರಿಗೂ ಅದೇ ನಾಯಿನ ಆಡಿಸಿದೆ. ನಮ್ಮ ತಾಯಿ ಸಾಕಿದ್ದಳು ಒಂದು ನಾಯಿ, ಸಾಕಿದ್ದಳು ಒಂದು ನಾಯಿ. ಜನ ಎಲ್ಲ ಈ ಕಡೆ ಕೂತ ವಾವ ಅನ್ನಲಿಲ್ಲ. 25 ನಿಮಿಷ ಆಯ್ತು, ಅದೇ ನಾಯಿನೇ. ನಮ್ಮ ತಾಯಿ ಸಾಕಿದ್ದಳು ಒಂದು ನಾಯಿ ಅಂತೆ. ತಿರ್ಗಿ ಹೆಣ್ಮಕ್ಳು ಇದ್ದರು ಪಾಪ, ಭಾಳ ಒಳ್ಳೆ ಜನ. ಅವ್ರು ಬಂದರು, ಅವರೇ ಇತ್ತು. ಅವ್ರು ಹೇಳಿದೆ, ನಮ್ಮ ತಾಯಿ ಸಾಕಿದ್ದಳು ಒಂದು ನಾಯಿ ಅಂದೆ. ಬೆಣ್ಮಗಳು ಸೆರೆ ಮುಚ್ಕೊಂಡು, ಹೇ ಅಚ್ಚ ಇನ್ನೇನು ನೋಡ್ಬೇಕಂತ ನಮ್ಮ ಸೌಂದ್ರ, ನಮ್ಮ ಅಸ್ಲಭಯ ಅಂತವ್ರು ನಮ್ಮ ಗೆಳೆಯರೊಬ್ಬರು ಇದ್ದರು. ಅವ್ರು ನೋಡಿದೆ, ನಮ್ಮ ತಾಯಿ ಸಾಕಿದ್ದಳು ಒಂದು ನಾಯಿ ಅಂದೆ. ಇವರೆಲ್ಲರಿಗಿಂತ ಜಾಸ್ತಿ ತಲೆ ಅವ್ರಿಗೆ ಕಟ್ಟಿಬಿಟ್ಟಿತ್ತು. ಅವ್ರು ಮುಂದೆ ಬಂದು ನಿಂತು ಹೇಳಿದ್ರು, ನಿಮ್ಮ ತಾಯಿ ಸಾಕಿದ್ರೆ ಸಾಕಲಿ ನಾಯಿನ, ನಾವು ಬೇಡ ಅನ್ನಲ್ಲ ಏನ್ರಿ ಅಂದೆ. ನಿಮ್ಮ ತಾಯಿ ಸಾಕಿದರೆ ಸಾಕಲಿ ನಾಯಿನ, ನಾ ಬೇಡ ಅನ್ನಲ್ಲ, ಅದನ್ನು ಯಾಕೆ ತಂದು ಸ್ಟೇಜಿನ ಮೇಲೆ ಬಿಟ್ಟಾಳೆ? ನೀವು ಸಂತೋಷ ಆದರೆ ಚಪ್ಪಳೆ ಕೊಡಿ. ನಿಮಗೆ ಸಂತೋಷ ಆಗಿರ್ಬೋದು, ಚಪ್ಪಾಳೆ ತಟ್ಟಬಾರ್ದು. ಯಾಕಂದ್ರೆ ನಾನು ನಾಯಿ ಅನ್ಸ್ಕೊಂಡು ಇಲ್ಲಿದ್ದೀನಿ. ಹಾಗೆ ಒಂದು ಕೊನೆಯ ಒಂದು ಸನ್ನಿವೇಶ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಸಾಹಿತ್ಯ ಹೆಂಗಿದೆ, ಕನ್ನಡ ನಾಡಿನಲ್ಲಿ ಸಾಹಿತ್ಯ ಹೆಂಗಿತ್ತು, ಸಾಹಿತ್ಯಗಳು ಹೆಂಗೆ ಬರೆದ್ರು ನೋಡಿ. ಒಂದೇ ಲೈನ್ ಹೇಳಬೇಕಾದದನ್ನು ಸಾಹಿತ್ಯಗಳು ಹೆಂಗೆ ಹೇಳಿದರು ಅಂತ ಹೇಳ್ತೀನಿ.
ದಾರಿ ಬಿಡಿ. ಶ್ರೀಕೃಷ್ಣ ಪರಮಾತ್ಮ ಬರ್ತಾ ಇದ್ದಾನೆ, ದಾರಿ ಬಿಡಿ. ಇಷ್ಟೇ ನೋಡಿ. ಆ ಸಮಯದಲ್ಲಿ ಕಠೋರ ಘೋರ ಕಶ್ಯಪ ಧ್ವನಿ ಕೇಳಿದ ಭಯಂಕರ ಬಿರಿಯ ಬ್ರಹ್ಮಾಂಡ ಕಟಾಹವೆಲ್ಲ ಆಸ್ಫೋಟಿಸುತ್ತ ಗೋಲಗಳೆಲ್ಲ ನರಳುಕ್ಕಿದ ಕರಳ ಸಿಂಹದ ತಾರೆ ಸಡಿಲವಾಯಿತು ಬ್ರಹ್ಮಾಂಡದ ಬೆಸುಗಿ ಸಿಡಿಲಗಿರಿಯ ಸೀತವುಕಿತಂತೆ ಬುಡ ಮೇಲಾಯಿತು ಪರ್ವತ ಪಂಕ್ತಿ ಕಪಟನಗ ಹರಿಯ ಶೇಷ ವೈಮರಿಯ ಧಗಧಗಿಸುವ ತಾಮಗ್ನ ಮರೆಯುತ್ತಿರೆ ಕಂಡ ಕಂಡ ಬಲ ಕಂಡದ ನೀಪರ ಚಂಡ ದೈತಕರ ಬಂಡ ಕದಿಯೊಳಗೆ ಮಂಡಪಾಗಿ ಬಾಲಕ ಸುತ್ತಿಸುತ್ತಿರೆ ಕಂಬವು ಕಳಕಡಿಯೇ ಸಿಡಿದರ ಬಿಂಬರೂಪ ಹರಿಯೇ ತೋರಿಸಿದರೆ ಕರಾಳ ನಾಲಿಗೆ ಘೋರಗಂಸಗಳು ಘೋರ ಕೆಂಪಗೆ ತೋರಿಸುವ ಕಣ್ಣಾರಿಯವರಿಗೆ ಒತ್ತಿ ಹರಿತಿದೆ ತಹದೊಳಗೆ ಗುಡುಗುಡಿಸಿದ ಕುಕ್ಕಡಿಸಿದನೆಂದು ಆ ಕಳಿಸಲು ಕರುಳು ಭಯಕೊಂಡು ಏಕಮಣದೆ ಪ್ರಹ್ಲಾದ ಸುತ್ತಿಸುತ್ತಿರೆ ಖರ್ಜನ ಕೇಳಿತು ಘೋರ ನರಸಿಂಹನಾದ ಗಂಭೀರ ಶ್ರೀಯರ ಸರಸರೆ ಮುಖದ ಸಿಂಗಾರ ಆಡುವ ಭಕ್ತಾದಿಗಳ ಝಂಕಾರ ಮಲಕದ ಸುಂದರ ಶ್ಯಾಮ ಶರೀರ ಭಜನದ ಹಸಿರನ ಆಕಾರ ಸಿರಬದಿಗಳು ಸಿಂಗಾರ ಕಿರೀಟ ಸುಮನೋಹರದಲ್ಲಿ ತಿದ್ದಿದ ಮಾಟ ವರ ಕಸ್ತೂರಿ ತಿಲಕದ ಲಾಕ ಮಾಕ್ಷೀರಿಗೆ ಇರಿಯದ ಊಟ ತಿರುವಳ ಸ್ವಭ ಮಕರಳು ವಂಕಿ ಕೊರಳಲು ಹಾಕಿದ ಮುತ್ತಿನ ಕಂಠಿ ಅರುಣಾಚಲ ತಾಳಿಂಬ ಸುಗಂಧ ಅಂಬುಜ ಕಂಬುಗದಾರಿಕರಾಂತ ಸರಸಿಜನಾಭಿ ಶ್ರವಣಗಳಿಂದ ಸುಂದರ ಪಾಪನಿಗಳು ಅಂದ ಮುರಹರ ಸ್ವರತನ ವಂದಿತ ಪಾದ ಪುಣ್ಯ ವಸ್ತು ಕದಗಿದ ಸುಖವಾದ ಮೈಮ್ಯಾಗಾದ ಮನಕ ವಿಮೋದ ಸುರಿಸಿದ ಕನಿಯ ಭರಿದನು ನಡೆಯ ಮುರಬುದರತ ಸುರ ಸಂಹಾರಿ ಮುರಳೀಧನ ಗೋವರ್ಧನದಾರಿ ಕಂಸ ಕುಠಾರಿ ರಥವನ್ನೇರಿ ಬರುತ್ತಿರೆ ತೋರಿ ಬಿಡಿ ಬಿಡಿ ದಾರಿ. ಇದು ಕನ್ನಡದ ಸಾಹಿತ್ಯಕ್ಕಿರೋ ಶಕ್ತಿ ಅಂತ ಹೇಳ್ತಾ ಅಂಥ ಕನ್ನಡಾಂಬೆಯ ಸಾಹಿತ್ಯ ಸೇವೆಯನ್ನು ಮಾಡ್ತಾ ಬಂದಿರೋ ಗಂಗಾವತಿ ಪ್ರಾಣೇಶ್ವರ ಅವರು ಇವರಲ್ಲಿ ಕರೆಸಿ ನಿಮ್ಮನ್ನು ನೋಡಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ. ತುಂಬ ಧನ್ಯವಾದಗಳು. ಭಾಷಣ ಒಂದು ಕಲೆ, ಇಲ್ಲಿ ತುಂಬಿದರೆ ಹೀಗೆ ಹೊರಗಡೆ ಬರ್ತದಂತೆ. ಹಾಗಾಗಿ ಕೆಲವರು ಭಾಷಣ ಮಾಡ್ತಿರ್ತಾರೆ, ಭಾಳ ಚೆನ್ನಾಗಿ ಮಾಡ್ತಿರ್ತಾರೆ. ನೋಡಬೇಕು ನೀವು 1 ಗಂಟೆ ಮಾತಾಡಿರ್ತಾರೆ, ಏನು ಹೇಳಿದ್ರು ಅಂತ ಗೊತ್ತಾಗಿಲ್ಲ. ಇಲ್ಲೊಬ್ಬರು 2 ನಿಮಿಷ ಮಾತಾಡ್ತಾರೆ, ಎಲ್ಲ ಹೇಳಿಬಿಟ್ಟಿರ್ತಾರೆ. ಒಬ್ಬೊಬ್ಬರು ಇದರ ಕಾರ್ಯಕ್ರಮ ಇವತ್ತಿನ ಈ ಒಂದು ಏನು ಸುಮ್ಮನೆ ನೋಡ್ಬೇಕಷ್ಟೇ, ಅದೇನು ಇರಲಿಲ್ಲ. ಈ ಇದರಲ್ಲಿ ನನಗೆ ಬಂದಿದ್ದು ಭಾಳ ಇದಾಗಿದೆ. ಏನಾಗಿದೆ ಏನು ಈ ಒಂದು ಇದಾಗಬೇಕಾದ್ರೆ ನಿಮ್ಮೆಲ್ಲರ ಒಂದು ಇದಿರಬೇಕು. ಯಾಕಂದರೆ ನೀವೆಲ್ಲರೂ ಒಂದು ಇದು ಮಾಡಿ ಒಂದು ಇದನ್ನು ಇದು ಮಾಡಲಿಕ್ಕೆ ಇದು ಮಾಡಿದಿರಲ್ಲ, ಆ ಇದರ ಮುಂದೆ ಯಾವುದು ಇದೆ. ನೀವು ಯಾರ್ಯಾರು ಎಲ್ಲೆಲ್ಲಿ ಇದ್ದಿದ್ರು ಇದು ಮಾಡ್ತಿದ್ರು ಯಾರು ಏನು ಅಂತಿದಿಲ್ಲ. ಆದರೆ ಇಲ್ಲಿ ಒಂದು ಇದು ಮಾಡಬೇಕಂತ ಒಂದು ಏನು ಇದೆಯಲ್ಲ, ಆ ಒಂದು ಇದನ್ನೆಲ್ಲ ಇದು ಮಾಡ್ತಾ ಇದೆ. ಇಂಥ ಒಂದು ಇದರಲ್ಲಿ ನನಗೆ ಇಲ್ಲಿಗೆ ಇದು ಮಾಡಿಸಿ ಒಂದು ಇದರಲ್ಲಿ ಇದು ಮಾಡಲಿಕ್ಕೆ ಇದು ಮಾಡಿರ್ತಕ್ಕಂಥ ನಮ್ಮ ಇವರಿಗೆ ಇದನ್ನು ಹೇಳ್ತಾ ನಾನು 1-2 ಇದನ್ನು ಇದು ಮಾಡ್ತೀನಿ. ಹಿಂಗೆ ಚಪ್ಪಾಳೆ ಕೊಟ್ಬಿಟ್ರು ಚೆನ್ನಾಗಿ ಮಾತಾಡ್ತಾರೆ ಅಂದರು. ಮೆಡಿಕಲ್ ಕಾಲೇಜ್ ಕರೆಸ್ಬಿಟ್ರು. ಮೆಡಿಕಲ್ ಕಾಲೇಜ್ ಬಗ್ಗೆ ವಿಜ್ಞಾನದ ಬಗ್ಗೆ ಮಾತಾಡಿ ಅಂದರು. ಅವ್ನಿಗೇನು ಗೊತ್ತೇ ಇಲ್ಲ, ಆದರೂ ಬರಲ್ಲ ಅಂತ ಹೇಳಲ್ಲ. ವಿಜ್ಞಾನದ ಬಗ್ಗೆ ಮಾತಾಡಿದ 1 ಗಂಟೆ. ಹೆಂಗೆ ಮಾತಾಡೋದು? ಮಹಾಜನಗಳಿಗೆ ಇವತ್ತು ನಮಗೆಲ್ಲ ಬೇಕಾಗಿರೋದು ವಿಜ್ಞಾನ. ನನಗೆ ವಿಜ್ಞಾನದ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ವಿಜ್ಞಾನ ಅಂದರೆ ಏನು? ವಿಜ್ಞಾನವು ಅಂತ ಹೊಲದಾಗ ವಿಜ್ಞಾನ ಕಣ್ಣಿಗೆ ಕಾಣ್ತದೆ. ಯಾವುದೇ ವಸ್ತುಗಳನ್ನು ನಾವು ಮಾಡಬೇಕು ಸಂದರ್ಭಗಳಲ್ಲಿ ಅಲ್ಲಿ ಉಲವಾಗಿ ಕಾಣ್ತಕ್ಕಂಥದ್ದು ವಿಜ್ಞಾನ. ನಾವು ಮಾಡತಕ್ಕಂಥಗಳಲ್ಲಿ ಇದ್ದಾಗ ನಾವು ಅಲ್ಲಿ ವಿಜ್ಞಾನ ನಮ್ಮ ಕಣ್ಣಿಗೆ ಕಾಣ್ತದೆ. ಇಂಥ ಕಾರಣದಲ್ಲಿ ನಾವು ಯಾವುದೇ ಬಂದಾಗ ನಾವು ಅಲ್ಲಿ ಕಾಣುವಂಥವೇ ನಮಗೆ ವಿಜ್ಞಾನ ಆಗ್ತದೆ. ಇಂಥ ಒಂದು ವಿಜ್ಞಾನದ ಬಗ್ಗೆ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇಲ್ಲಿವರೆಗೂ ನಾವು ಕಂಡಾಗ ವಿಜ್ಞಾನ ಎಷ್ಟು ಮುಂದಿದೆ, ವಿಜ್ಞಾನ ನಮ್ಗೆ ಯಾಕೆ ಬೇಕು, ವಿಜ್ಞಾನ ಯಾಕೆ ಬೇಕು ಅಂದರೆ ನಮ್ಮ ಬಂದಾಗ ವಿಜ್ಞಾನ ನಮಗೆ ಬೇಕಾಗ್ತದೆ. ವಿಜ್ಞಾನದಿಂದ ನಮ್ಗೆ ಏನು ಲಾಭ? ವಿಜ್ಞಾನದಿಂದ ಮೊದಲೇ ಲಾಭ ವಿಜ್ಞಾನ ನಾವು ಮಾಡ್ತೀವಿ. 2ನೇ ಲಾಭ ಬರ್ತದೆ. ವಿಜ್ಞಾನ ಅಂತಕ್ಕಂಥ ಎಲ್ಲ ಇದ್ದಾಗ ವಿಜ್ಞಾನ ನಮ್ಗೆ ಬೇಕು. ವಿಜ್ಞಾನ ನಮ್ಗೆ ಯಾಕೆ ಬೇಡ ಅಂದರೆ ವಿಜ್ಞಾನ ಅಂತಕ್ಕಂಥ ಬೇಡ ಆಗ್ತದೆ. ಇಂಥ ಇದರಲ್ಲಿ ನನಗೆ ಇದು ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಇದು ಹೇಳ್ತಾ ನಾನು ಮಾಡ್ತಾ ಇದ್ದೀನಿ. ಧನ್ಯವಾದ. ಇದು ಕಾರ್ಯಕ್ರಮ ಇದೆಯಲ್ಲ 3 ದಿನ ಅಲ್ಲ ಸರ್, 3 ದಿನ
3 ದಿನಗಳ ಕಾರ್ಯಕ್ರಮ ಹೆಂಗಿದೆ ಅಂದರೆ, ಒಂದು ಯಾವುದಾದ್ರು ಒಂದು ಹಾಡು ಕೇಳಿದ್ರೆ ಅದು ಹಾಡು ಒಂದು ತಿಂಗಳುಗಳ ಕಾಲ ನಮ್ಮ ತಲೆಯಲ್ಲಿರ್ತದೆ. ಹೀಗೆ ಈ ಕಾರ್ಯಕ್ರಮ ಹೆಂಗಾಗ್ತದೆ ಅಂದರೆ, ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಗೆಳೆಯ ಪೊಲೀಸ್ ಅಪಾರ್ಟ್ಮೆಂಟ್ ಆಗಿದ್ದಾರೆ, ಸೌದತ್ತಿ ಯಲ್ಲಮ್ಮ ಗುಡ್ಡದಲ್ಲಿದ್ದಾರೆ. 30 ದಿವಸಗಳ ಕಾಲ ಹಗಲು ರಾತ್ರಿ 24x7 ಕೆಲಸ ಮಾಡಿದ್ರು. ಅಲ್ಲಿ ಆ ಗುಡ್ಡದಲ್ಲಿ ಕೇಳೋದು ಒಂದೇ ಶಬ್ದ, ಏನೇಳಿ, ಉಧೋ ಉಧೋ ಉಧೋ. ಇದು 30 ದಿವಸ ಕೇಳಿ 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 ಅವ್ರ ತಲೆಗೆ ಅದೇ ಕೂತ್ಬಿಟ್ಟಿತ್ತು. ನಾನು ಫೋನ್ ಮಾಡಿದೆ, ಹಲೋ ಹಲೋ ಹಲೋ, ಏನಾಯಿತು ಅಂದೆ. ಏನಾಯಿತು ತಿಳಿಯುವಂತಲೇ ದೋಸ್ತ, ಊರಿಗೆ ಬರ್ತಿಲ್ಲ ಅಂದೆ. ಬರ್ತೀನಿ ಇಲ್ಲ ತಿಳಿಯುವಂತಲೇ ದೋಸ್ತ. ಈ ಒಂದು ಕಾರ್ಯಕ್ರಮ ಕೂಡ ಹಾಗೆ ನಿಮ್ಮ ತಲೆಯಲ್ಲಿ ಉಳಿಲಿ. ನೀವು ಫೋನ್ ಮಾಡಿದಾಗ ಹಲೋ. ಥ್ಯಾಂಕ್ ಯು ಸರ್. ಸರ್ ನಿಮ್ದು ಬ್ಯಾಚ್ ಏನು ಸ್ಪೆಷಲ್? ಅವನೇ ಕೇಳಿ. ಜಗ ಹೇಳಿದ್ರು ಸರ್, 1981ನೇ ಇಸ್ವಿನಲ್ಲಿ ಯಾರ್ಯಾರು ಬಂದರು, ಎಲ್ಲಿಂದ ಬಂದರು, ಕಂಪ್ನಿಯಿಂದ ಬಂದರು, ಕಾರ್ಕಳದಿಂದ ಬಂದರು, ಹಾಸನದಿಂದ ಬಂದರು, ಹೈದರಾಬಾದಿಂದ ಬಂದರು, ಹಿರಿಯಾಪಟ್ಟಣದಿಂದ ಬಂದರು, ಚನ್ನರಾಯಪಟ್ಟಣದಿಂದ ಬಂದರು, 450 ರೂಪಾಯಿ ಫೀಸ್ ಕಟ್ಟಿ ಪೇಣೆಗಳ ಥರ ಕ್ಲಾಸಸ್ ಅಟೆಂಡ್ ಮಾಡಿ ಹುಡುಗಿಯರಿಗೆ ಲೈನ್ ಹೊಡೆದು ಗುರಪ್ಪನ ಮೆಸ್ನಲ್ಲಿ ಊಟ ಮಾಡಿ ಅಮೀಬಿಯಾಸಿಸ್ಗೆ ಟ್ರೀಟ್ಮೆಂಟ್ ತಗೊಂಡು ಸೀನಿಯರ್ಸ್ ಜೊತೆ ಕ್ರಿಕೆಟ್ ಆಡಿ ಮಧ್ಯಾಹ್ನ ಕ್ಲಾಸ್ ಬಂಕ್ ಮಾಡಿ, ಭಾಳ ಬಿಸಿ ಇತ್ತಲ್ಲ ಅದು, ಎಲ್ಲ ಮಲಗಡು ಬಿಸಿ ಮಾಡಿ ಫೈನಲ್ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿಸಿ ಕಾಳಮ್ಮ ಶೀಟಲ್ಲಿ ಒಗ್ಗರಣೆ ಮಿರ್ಚಿ ತಿಂದು, ಆಮೇಲೆ ರಾಘವ್ ಕಲಾಮಂದಿರದಲ್ಲಿ ಒಂದು ನಾಟಕ ನೋಡಿ, ಸೆಕೆಂಡ್ ಶೋ ಪಿಕ್ಚರು ಸಂತೋಷ್ ಥಿಯೇಟ್ರಲ್ಲಿ ಕನ್ನಡ, ಮುಬಾರಕ್ ಥಿಯೇಟ್ರಲ್ಲಿ ಹಿಂದಿ, ಎಲ್ಲ ಥಿಯೇಟ್ರಲ್ಲೂ ತೆಲುಗು, ಅದೆಲ್ಲ ಮಾಡಿ ಸೆಕೆಂಡ್ ಶೋ ಪಿಕ್ಚರ್ ಮಾಡಿ ಉಳಿದ ಎಲ್ಲ ಥಿಯೇಟ್ರು ಸೈಕಲ್ ರಿಕ್ಷಾದಲ್ಲಿ ವಾಪಸ್ ಬಂದು ರಾತ್ರಿ ಎಲ್ಲ ಇಸ್ಪೀಟ್ ಆಡಿ, ಬೆಳಗ್ಗೆ ಮಲಯಾಳಿ ಟೀ ಸ್ಟಾಲಲ್ಲಿ ಟೀ ಕುಡಿದು, ಇಷ್ಟು ಮಧ್ಯೆ ಏನೇನೋ ಮಾಡಿ ಹೆಂಗೋ ಕಷ್ಟಪಟ್ಟು ಓದಿ MBBS ಪಾಸ್ ಮಾಡಿ ಸ್ವದೇಶದಲ್ಲಿ ವಿದೇಶದಲ್ಲಿ ಅವರೂರಲ್ಲಿ ಯಶಸ್ಸು ಕೀರ್ತಿಗಳನ್ನು ಗಳಿಸಿ ಹಿಂದಿನ ಬ್ಯಾಚನ್ನು ಮೀರಿಸಬೇಕು ಅಂತ ಇಷ್ಟಪಟ್ಕೊಂಡು ಮುಂದಿನ ಬ್ಯಾಚ್ಗೆ ಮಾದರಿ ಆಗಬೇಕು ಅಂತ ಇರೋದೇ ನಮ್ಮ 81 ಬ್ಯಾಚ್. ಇಷ್ಟೆಲ್ಲ ಮಾಡಿದ್ರು ಡಾಕ್ಟರ್ ಹಾಕಲ್ಲಿ ರಾಜಕಾರಣ ಅವರು ಸಾರಿ ಭಾಳ ಧೈರ್ಯ ಜಾಸ್ತಿ. ಲೈನ್ ನೋಡ್ತಿದ್ದು ಹೇಳಿದ್ರು ಬಹುಶಃ ನಾವು ಗಂಗಾವತಿ ಪ್ರಾಣೇಶ್ ಸರ್ ಅವ್ರನ್ನ ಕೇವಲ ಒಬ್ಬರು ಸ್ಟ್ಯಾಂಡಪ್ ಕಾಮಿಡಿಯನ್ಗಿಂತ ಒಂದು ಹೆಚ್ಚಂತೆ ನಾವು ನೋಡಿದಂಗೆ ನಾನು ಭಾಳಷ್ಟು ಅವರ ಕಾರ್ಯಕ್ರಮಗಳು ನೋಡ್ತಾ ಬಂದಿದ್ದೀನಿ. ಟಿವಿಗಳಲ್ಲಾಗ್ಬೋದು ಅಥವಾ ಯೂಟ್ಯೂಬಲ್ಲಾಗ್ಬೋದು. ನಮ್ಮ ಕರ್ನಾಟಕ ಕೇವಲ ಒಬ್ಬ ಹಾಸ್ಯ ಕಲಾವಿದ ಅಷ್ಟೇ ಅಲ್ಲ, ಅವರು ನಮ್ಗೆ ಹೇಗೆ ಭಾಳಷ್ಟು ಆಸ್ತಿಗಳಿದೆ. ಕೆಂಪೇಗೌಡ ಏರ್ಪೋರ್ಟ್ ಆಗ್ಬೋದು ಅಥವಾ ಕನ್ನಂಬಾಡಿ ಡ್ಯಾಮ್ ಆಗ್ಬೋದು, TB ಡ್ಯಾಮ್ ಆಗಿ ಅವು ನಮ್ಮ ಕನ್ನಡ ನಾಡಿನ ಆಸ್ತಿಗಳಾಗಿದೆ. ಗಂಗಾವತಿ ಪ್ರಾಣೇಶ್ವರ್ ಕೂಡ ನಮ್ಮ ಕನ್ನಡದ ಒಂದು ಅಸೆಟ್. ಯಾಕೆಂದರೆ ನಾನು ಕೇವಲ ಅವ್ರಿಗೆ ಇದ್ದಾರೆ ಅಂತ ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ ಆ ಮಾತುಗಳನ್ನ. ಅವ್ರು 100 ಕಾರ್ಯಕ್ರಮ ನಾನು ನೋಡಿದ್ದೀನಿ. ಆಶಯದ ಮೂಲಕ ಸಮಾಜಕ್ಕೆ ಒಂದು ಮೆಸೇಜನ್ನು ಕಳಿಸ್ತಕ್ಕಂಥ, ಸಮಾಜವರ ತಿದ್ದುವಂಥ ಕೆಲಸವನ್ನು ಪ್ರಾಣೇಶ್ವರ್ ಅವ್ರು ಮಾಡ್ಕೊಂಡು, ಇವತ್ತು ನಾನು ಭಾಳಷ್ಟು ಟಿವಿನಲ್ಲಿ ಅವ್ರ ಕಾರ್ಯಕ್ರಮ ನೋಡಿದ್ದೀನಿ. ಇವತ್ತು ಒಂದು ಎಕ್ಸ್ಟ್ರಾ ಸ್ಪಿರಿಟಿಂದ, ಎಕ್ಸ್ಟ್ರಾ ಎನರ್ಜಿಯಿಂದ ಮಾತಾಡಿದ್ರು. ಭಾಳ ತುಂಬ ಚೆನ್ನಾಗಿತ್ತು ಇವತ್ತು. ಅವರು ಕೂಡ ನಾವು ನಮ್ಮ ಬಳ್ಳಾರಿ 81 ಬ್ಯಾಚ್ ಹಾಗೂ ಒಂದೊಂದು ಆರ್ಗನೈಸಿಂಗ್ ಕಮಿಟಿ ಒಂದು ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಜೋಕ್ಸ್ ನನಗೆ ಇವತ್ತು ಜೋಕ್ಸ್ ಹೇಳೋಲ್ಲ. ಯಾಕಂದರೆ ಪ್ರಾಣೇಶ್ವರ ಕೂರಿಸ್ಕೊಂಡು ಜೋಕ್ಸ್ ಹೇಳೋದಕ್ಕೆ ನನಗಿಲ್ಲ. ನಾನು ಕಳೆದ ಸಲ ಒಂದು ಕವಿತೆಯನ್ನು ಬರೆದಿದ್ದೆ. ಅದು ವೈದ್ಯ ಬರಗಾರ ಸಂಘ ಒಂದು ಪುಸ್ತಕದಲ್ಲಿ ಪ್ರಕಟ ಆಯಿತು, ಶವಯಾತ್ರೆ ಅಂತ. ಅದೊಂದು ಓದ್ಬಿಟ್ಟು ಆಮೇಲೆ ಅವ್ರಿಗೆ ಸನ್ಮಾನ ಮಾಡಿದ್ರು. ಒಂದೇ ನಿಮಿಷ ತಗೋತೀನಿ ನಾನು. ಅಲ್ಲಿ ಸಾಮಾನ್ಯವಾಗಿ ಶವಯಾತ್ರೆ ಶವ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಆಶಯ ನೆಲದಲ್ಲಿ ಭಾಳ ಸೀರಿಯಸ್ಸು. ಶವವನ್ನು ಶವ ಹೊತ್ಕೊಂಡು ಹೋಗ್ತಿರ್ತಾರೆ. ಕೆಳಗಡೆ ಇದ್ದವ್ರು ಏನು ಬೇಕಾದ್ರೂ ಮಾತಾಡ್ತಾ ಇರ್ತಾರೆ. ಅದು ಶವ ಏನು ಅನ್ಕೊತಾ ಇರ್ಬೋದು ಸಂದರ್ಭದಲ್ಲಿ ಅನ್ನೋದನ್ನ ಒಂದು ಅಂದ್ಕೊಂಡು ಬರ್ದೆ ನಾನು ಇದನ್ನು.
ಅಯ್ಯೋ ಈಗೇಕೆ ನನ್ನನ್ನು ಒತ್ತುಕೊಂಡು ಹೋಗುತ್ತಿದ್ದೀರಿ, ನಾ ಸತ್ತಿಲ್ಲ, ನನ್ನ ಕನಸುಗಳು ಇನ್ನೂ ಜೀವಂತವಾಗಿದೆ, ದಯವಿಟ್ಟು ಬಿಟ್ಟು ಬಿಡಿ. ಯಾರಾದರೂ ನನ್ನ ಬಾಯನ್ನು ಬಿಡಿಸಿ, ನಾ ಮಾತಾಡಬೇಕಾದ್ರೂ ತುಂಬ ಇದೆ, ನಾನು ಹಾಡುವುದು ಇನ್ನೂ ಬಹಳಷ್ಟಿದೆ, ದಯವಿಟ್ಟು ನನ್ನ ಮೂಗಿಗೆ ಇಟ್ಟಿರುವ ಹತ್ತಿಯನ್ನು ತೆಗೆಯಿರಿ, ದಯವಿಟ್ಟು ನನ್ನ ಮೂಗಿಗೆ ಇಟ್ಟಿರುವ ಹತ್ತಿಯನ್ನು ತೆಗೆಯಿರಿ, ನಾವು ಉಸಿರಾಡಬೇಕು, ನಾವು ಇನ್ನಷ್ಟು ಬದುಕಬೇಕಾಗಿದೆ, ನಾ ಸಾಧಿಸಬೇಕಾದ ಬಹಳಷ್ಟಿದೆ. ಶವ ಹೇಳ್ತಾ ಇರೋದನ್ನು. ನಾಣ್ಯ ಕಳ್ಳೆಪುಡಿಗಳನ್ನು ನನ್ನ ಮೇಲೆ ಎಸೆಯಬೇಡಿ, ಅಯ್ಯೋ ನಾಣ್ಯ ಕಳ್ಳೆಪುಡಿಗಳು ನನ್ನ ಮೇಲೆ ಎಸೆ, ದಯವಿಟ್ಟು ನಿಲ್ಲಿಸಿ, ನಾ ಎಣವಲ್ಲ, ನಾನಿನ್ನೂ ಘನತೆಯಿಂದ ಬಾಳಬೇಕಾಗಿದೆ. ಸತ್ತಿದ್ರು ಕೂಡ ಆ ಸಾವು ನಾವು ಗೊತ್ತಾ ಇಲ್ಲ. ಹೀಗೇಕೆ ಮತ್ತೆ ಮತ್ತೆ ಹೆಗಲು ಬದಲಿಸ್ತಿದ್ದೀರಿ ಬಂಧುಗಳೇ, ಹೀಗೇಕೆ ಮತ್ತೆ ಮತ್ತೆ ಹೆಗಲು ಬದಲಿಸ್ತಿದ್ದೀರಿ ಬಂಧುಗಳೇ. ನಾ ಸಂಕಷ್ಟದಲ್ಲಿದ್ದಾಗ ಹೆಗಲು ಕೊಟ್ಟಿದ್ದರೆ ನಾನು ಇನ್ನಷ್ಟು ನಿರಾಯಾಸವಾಗಿ ಬದುಕುತ್ತಿದ್ದೇನೆ. ನಾನು ಸ್ವಲ್ಪ ಮಟ್ಟಗೊಳಿಸ್ತೀನಿ. ನಿಮ್ಮ ಸಮಾಧಾನಕ್ಕಾಗಿ ನನ್ನನ್ನು ಸಮಾಧಿ ಮಾಡಬೇಡಿ, ನಿಮ್ಮ ಸಮಾಧಾನಕ್ಕಾಗಿ ನನ್ನನ್ನು ಸಮಾಧಿ ಮಾಡಬೇಡಿ. ನಾ ಶವವಲ್ಲ ಇಳಿಸಿ, ನಾ ಶವವಲ್ಲ ಇಳಿಸಿ. ಸೊ ಇದನ್ನು ಹೇಳ್ತಾ ಪ್ರಾಣೇಶ್ ಸರ್ ಅವರಿಗೆ ಲುಕೀರ್ ಸನ್ಮಾನವನ್ನು. ಸರ್ ಸ್ವಲ್ಪ ಸೈಡ್ ಸರ್. ಮುಂದೆ ಬನ್ನಿ. ಮಾಡ್ತಾ ಇದ್ದೀವಿ. ಅವರು ಬಂದಿದ್ದಕ್ಕೆ, ಅವರ ಬಿಡುವ ಸಮಯದಲ್ಲಿ ಬಂದಿದ್ದಕ್ಕೆ ಇಬ್ಬರಿಗೂ ಕೂಡ ನಾವು ಅಭಾರಿಯಾಗಿದೆ ಅನ್ನೋ ಮಾತನ್ನು ಹೇಳ್ತಾ ತಗೊಳ್ಳಿ ಸರ್. ರಾಜಾಧಿರಾಜ ಕರ್ನಾಟಕಾಂಧ್ರ ಕುಲ ತಿಲಕ ಶ್ರೀ 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 ಕೃಷ್ಣ ದೇವರಾಯ ಮಹಾರಾಜ್. ಬಹುಪರ ಬಹುಪರ ರಾಜಶೇಖರ ರಾಯ ರೆಡ್ಡಿ. But for Punarmilan, Akhilandra Karnataka just conglomeration. This is what we are right now. And who is responsible for keeping this alive? Rajashekar Reddy garu. So we are going to give him the birudu. Your turn will come, Rajre, your turn. Your birudu Punarmilan ಕುಲ ತಿಲಕ. ಅದನ್ನ